ನಾರಾಯಣೋ ಬ್ರಹ್ಮವಾಜು ವೀಂದ್ರಶೇಷೋ ಹರಸ್ತಥಾ ಕಾಮಶಕ್ತೋ ಗುರುರ್ದಕ್ಷಃ ಮನ್ವಾದ್ಯ ಭಾಸ್ಕರಾದಯಃ ಸರ್ವಜೀವಾಶ್ಚ ಕ್ರಮಶಃ ಪುರುಷಾಖ್ಯಾಭಿಷಬ್ಧಿತಾಃ ತತ್ಪತ್ನ್ಯೋ ಬಂಧಶಕ್ತಿಶ್ಚ ಸ್ತ್ರಿಯಃಸರ್ವಾಸ್ತಥಾ ಜಡಂ ಕ್ರಮಾತ್ ಪ್ರಕೃತಿಶಬ್ದೋಕ್ತ ತಜ್ಞಾನಾದ್ಯುಪ್ರಮುಚ್ಯತೆ. ಶ್ರೀ ಗುರುಭ್ಯೋ ನಮಃ. ಭಾಗವತದ ಮಂಡಲ ಸೇವಾ ಕಾರ್ಯಕ್ರಮ ಈಗ ನಾವೇನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಇವತ್ತು 6ನೇ ದಿವಸ. ನಾವಿವತ್ತು 3ನೇ ಸ್ಕಂಧ ಅದರ 26ನೇ ಅಧ್ಯಾಯದಿಂದ ಇವತ್ತಿನ ಕಥೆಯನ್ನ ಶ್ರವಣ ಮಾಡಬೇಕು. ದೇವಹೂತಿ ಮತ್ತೆ ಕರ್ದಮ ಇವರ ಮಗನಾಗಿ ಕಪಿಲ ಅನ್ನೋ ಶಬ್ದದಿಂದ, ಕಪಿಲ ಅನ್ನೋ ರೂಪದಿಂದ ಭಗವಂತ ಹುಟ್ಟಿದ. ಅವನು ಹುಟ್ಟಿದ ಮೇಲೆ ಆ ತಂದೆ ಹೊರಟೋಗ್ಬಿಟ್ಟ. ನನಗಿಲ್ಲಿ ಸಂಸಾರ ಬೇಡ ಅಂತ ಹೊರಟೋದ. ತನ್ನ ಮಗನಿಗೆ ನಮಸ್ಕಾರ ಮಾಡಿ ಅವನ ಸಮ್ಮತಿಯನ್ನು ಪಡ್ಕೊಂಡು ಅವನು ಹೊರಟೋದ. ಅದಾದ್ಮೇಲೆ ಆ ತಾಯಿ ಜೊತೆಗೆ ಇವನು, ಈ ಕಪಿಲ, ಆ ಬಿಂದು ಸರೋವರ ಅಂತೇನಿತ್ತು ಅಲ್ಲೇ ವಾಸ ಮಾಡಿದ. ಇದಾದ್ಮೇಲೆ ಒಂದು ದಿವಸ ಆಕೆ ಅವನ ಬಳಿಗೆ ಬಂದು ಹೀಗೆ ಪ್ರಾರ್ಥನೆ ಮಾಡಿದ್ಲು. ಆ ಮಗನಿಗೆ ನಮಸ್ಕಾರ ಮಾಡಿದ್ಲು. ಸಂಸ್ವಾಗತಾಹಂ ಶರಣಂ ಶರಣ್ಯಂ ಸ್ವಭೃತ್ಯ ಸಂಸಾರತರೋ ಕುಠಾರಂ ಜಿಜ್ಞಾಸಯ ಪ್ರಕೃತೆ ಪೌರುಷಸ್ಯ ನಮಾಮಿ ಸದ್ಧರ್ಮವಿದಾಂ ವರಿಷ್ಠಂ ಅಂತ. ನಿನಗೆ ನಾನು ನಮಸ್ಕಾರ ಮಾಡ್ತೇನೆ. ನನಗಿವತ್ತು ಬೇಕಿರುವುದು ತತ್ವಜ್ಞಾನ. ಯಾವ ತತ್ವಜ್ಞಾನ? ಪ್ರಕೃತಿ ಮತ್ತು ಪುರುಷರ ಬಗ್ಗೆ ನಮಗೆ ತತ್ವಜ್ಞಾನ ಬೇಕಾಗಿದೆ. ಆ ತತ್ವಜ್ಞಾನವನ್ನು ನೀನು ನನಗೆ ಕೊಡಬೇಕು ಅಂತ ಅವಳು ಕೇಳ್ಕೊಂಡ್ಳು. ನೀನೆಂಥವನು? ಈ ನಮ್ಮೆಲ್ಲರ ಭಕ್ತರ ಸಂಸಾರದ ಪರಿಹಾರಕ ನೀನು. ನಮ್ಮ ಸಂಸಾರದ ವೃಕ್ಷ ಅನ್ನೋದು ಇವತ್ತು ದೊಡ್ಡ ಕಾಡಿನಂತೆ ಬೆಳೆದು ಬಿಟ್ಟಿದೆ. ಇದು ಬರೇ ಒಂದು ವೃಕ್ಷ ಅಲ್ಲ, ದೊಡ್ಡ ಕಾಡು, ಅನೇಕ ವೃಕ್ಷಗಳಿಂದ ಕೂಡಿ ಆ ಕಾಡಿನೊಳಗೆ ಹೋಗೋದು, ಎಲ್ಲಿಂದ ಹೋಗಬೇಕು ಎಲ್ಲಿಂದ ಹೊರಗೆ ಬರಬೇಕು ಅನ್ನೋದೇ ಗೊತ್ತಾಗುವಂತಿರೋದಿಲ್ಲ. ಅಂಥ ಗಹನವಾದ ಕಾಡು. ಆ ಕಾಡಿಗೆ ನೀನು ಕೊಡಲಿ ಅಂತ ಇರುವವನು. ನಿನ್ನ ಒಂದು ಉಪದೇಶ, ನಿನ್ನ ನಡೆ ನುಡಿ ಅದನ್ನು ನಾವು ಕೇಳಿದರೆ ಸಂಸಾರವೆಂಬ ಕಾಡು ನಮ್ಮದು ತುಂಡರಿಸಿ ನಾವು ಮುಕ್ತರಾಗ್ತೇವೆ. ಅದಕ್ಕಾಗಿ ನಿನಗೆ ನಾನು ಶರಣು ಬಂದಿದ್ದೇನೆ. ನನಗೆ ಪ್ರಕೃತಿ ಮತ್ತು ಪುರುಷ ಇವರೆಲ್ಲರ ಬಗ್ಗೆನೂ ತಿಳಿಸು ಅಂತ ಕೇಳ್ಕೊಂಡ್ಲವು. ಇಲ್ಲಿ ಇದನ್ನು ನಾವು ಗಮನಿಸ್ಬೇಕು. ಪ್ರಕೃತಿ ಪುರುಷರು ಅಂದ್ರೆ ಯಾರು? ಪ್ರಕೃತಿ ಅಂದ್ರೆ ಹೆಣ್ಣು, ಪುರುಷ ಅಂದ್ರೆ ಗಂಡು. ಎಲ್ಲದ್ರ ಬಗ್ಗೆನೂ ಅವಳಿಗೆ ತಿಳ್ಕೊಳ್ಳುವ ಬಯಕೆ ಇತ್ತು ಆ ತಾಯಿಗೆ. ಈ ಸೃಷ್ಟಿಯಲ್ಲಿ, ಒಟ್ಟಾರೆ ಪ್ರಪಂಚದಲ್ಲಿ ನಾರಾಯಣ, ಲಕ್ಷ್ಮಿ ಇವರಿಬ್ಬರು ಪುರುಷ ಪ್ರಕೃತಿ. ಶಿವ ಪಾರ್ವತಿ ಅವರು ಪುರುಷ ಪ್ರಕೃತಿ. ಅಂತೂ ಪ್ರತಿಯೊಬ್ಬರು ಕೂಡ ಪುರುಷ ಮತ್ತು ಪ್ರಕೃತಿ ಅಂತ ಕರೆಸ್ಕೋತಾರೆ. ಗಂಡಿಗೆ ಪುರುಷ ಅಂತನೂ ಹೆಣ್ಣಿಗೆ ಪ್ರಕೃತಿ ಅಂತನೂ ಹೇಳ್ತಾರೆ. ಮತ್ತೆ ನಮ್ಮೆಲ್ಲರನ್ನು ಕಟ್ಟಿ ಹಾಕಿರುವಂತಹ ಈ ಸಂಸಾರದ ಮಾಯೆ ಇದೆಯಲ್ಲ, ಅದಕ್ಕೂ ಪ್ರಕೃತಿ ಅಂತ ಹೇಳ್ತಾರೆ. ನಮ್ಮ ಸುತ್ತಮುತ್ತ ಇರುವಂತಹ ಈ ಜಡವಾದ ವಸ್ತುಗಳು ಇದನ್ನೂ ಪ್ರಕೃತಿ ಅಂತಾರೆ. ಪ್ರಕೃತಿ, ನಿಸರ್ಗ, ನೇಚರ್ ಅಂತ ಹೇಳುವುದು ಇವನ್ನೇ. ಇದೆಲ್ಲವನ್ನೂ ತಿಳಿದ್ರೆ ಅದರಿಂದ ಮೋಕ್ಷ ಅಂತ. ಅದನ್ನು ದತ್ತಾತ್ರೇಯ ಯೋಗ ಅಂತ ಒಂದು ಗ್ರಂಥ. ನಮಗೆ ಅನಸೂಯೆ ಮತ್ತೆ ದತ್ತ ಇವರಿಬ್ಬರ ಮಗನಾಗಿ ದತ್ತಾತ್ರೇಯ ಹುಟ್ಟಿದ್ದು ಗೊತ್ತಿದೆ. ಅವನೇನು ಉಪದೇಶ ಮಾಡಿದ ಅನ್ನುವ ಗ್ರಂಥ ಹೆಚ್ಚು ಎಲ್ಲೂ ಉಪಲಬ್ಧ ಇಲ್ಲ. ಆಚಾರ್ಯರು, ಮಧ್ವಾಚಾರ್ಯರು ಭಾಗವತವನ್ನು ವ್ಯಾಖ್ಯಾನಿಸುವಾಗ ಕೆಲವು ಕಡೆ ದತ್ತ ಯೋಗ, ದತ್ತಾತ್ರೇಯ ಯೋಗ ಅಂತ ಕೆಲವು ಒಂದು ಗ್ರಂಥದ ಕೆಲವು ತುಣುಕನ್ನು ಹೇಳ್ತಾರೆ. ಅದು ಗ್ರಂಥ ಏನು ಇಡೀ ಉಪಲಬ್ಧ ಇಲ್ಲ. ಅದರಲ್ಲಿ ಇದು ಕೆಲವು ಸಣ್ಣ ಸಣ್ಣ ತುಣುಕುಗಳಿವೆ. ಆದ್ರಿಂದ ನಾವಿಲ್ಲಿ ಇನ್ನು ಗಮನಿಸಬೇಕು. ಕಪಿಲ ಋಷಿಯ
ಮಾತನ್ನು ಕೇಳುವಾಗ ದತ್ತ ಮುನಿಯ ಮಾತುಗಳನ್ನು ಕೂಡ ಕೇಳುವಂತಾಯ್ತು. ಮೊದಲನೇ ಅಧ್ಯಾಯದಲ್ಲಿ ಒಂದ್ ಕಡೆ ಈ ಕಪಿಲನ ಬಗ್ಗೆ ಬಂದಿದೆ. ಸಿದ್ಧೇಶಃ ಕಾಲವಿಪ್ಲುತಂ ಅಂತ. ಕೇವಲ ತಾಯಿಗೆ ಮಾತ್ರ ಅವನು ಧರ್ಮಶಾಸ್ತ್ರ ಉಪದೇಶ ಮಾಡಿದ್ದಲ್ಲ, ಅಧ್ಯಾತ್ಮ ಉಪದೇಶ ಮಾಡಿದ್ದಲ್ಲ, ಒಟ್ಟಾರೆ ಸಮಸ್ತ ಜಗತ್ತಿಗೇನೆ ಅವನು ತತ್ವೋಪದೇಶ ಮಾಡಿದ. ಅವಾಗ ಏನಾಗಿತ್ತು? ಕಾಲವಿಪ್ಲುತಂ. ಎಷ್ಟೇ ದೊಡ್ಡ ತತ್ವಜ್ಞಾನ ಇದ್ರೂ ಕೂಡ ಅದು ಯಾರೇ ದೊಡ್ಡ ಜ್ಞಾನಿ ಅದನ್ನು ಉಪದೇಶ ಮಾಡಿದ್ರು ಕ್ರಮವಾಗಿ ಕೆಲವು 10 ವರ್ಷಗಳು, 100 ವರ್ಷ, 1000 ವರ್ಷ ಅದ್ರ ಹೊತ್ತಿಗೆ ಕ್ರಮವಾಗಿ ತತ್ವಜ್ಞಾನ ಅಂತ ಕಣ್ಮರೆ ಆಗಿರುತ್ತೆ. ಇದು ಎಲ್ಲಾ ಕಡೆನೂ ಆಗುವುದು ಹೀಗೇನೆ. ನಾವು ಮೊನ್ನೆ ವೇದವ್ಯಾಸರ ಅವತಾರದ ಬಗ್ಗೆ ನೋಡಿದ್ದೀವಿ. ವೇದವ್ಯಾಸ ಅವತಾರ ಆಗುವುದಕ್ಕಿಂತ ಮುಂಚೆ ನೀವೆಲ್ಲ ಜ್ಞಾನ ಕಳೆದುಕೊಂಡು ಹಾಳಾಗಿ ಹೋಗಿರಿ ಅಂತ ಗೌತಮ ಋಷಿಗಳಿಗೆ ಶಾಪ ಕೊಟ್ಟಿದ್ದ ಅಂತ ನೋಡಿದ್ವಿ. ಕಪಿಲ ಋಷಿಯ ಅವತಾರಕ್ಕಿಂತ ಮುಂಚೆಯೂ ಹಾಗೇ ಒಂದು ಸ್ಥಿತಿ ಇತ್ತು. ಯಾವಾಗ ಹೆಚ್ಚು ಅಜ್ಞಾನ ಇತ್ತು, ಯಾವಾಗ ಅಜ್ಞಾನ ಕಡಿಮೆ ಇತ್ತು ಅಂತ ಅನ್ನೋದನ್ನ ನಮ್ಗೆಲ್ಲೂ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಅಂತೂ ಅಜ್ಞಾನದ ತಾಂಡವ, ಅಜ್ಞಾನದ ಮುಸುಕು ಎಲ್ಲ ಕಡೆ ಮುಚ್ಚಿತ್ತು, ಇಷ್ಟಂತೂ ಹೌದು. ಆವಾಗ ಕಪಿಲ ಋಷಿ ಅಲ್ಲಿ ಅವತರಿಸಿ ಜಗತ್ತಿಗೆ ತತ್ವಜ್ಞಾನ ಕೊಟ್ಟ. ಹರಿವಂಶ ಅಂತ ಮಹಾಭಾರತದ ಒಂದು ಪರಿಶಿಷ್ಟ ಭಾಗ, ಅದರಲ್ಲಿ ಈ ದತ್ತಾತ್ರೇಯನ ಬಗ್ಗೆ ವರ್ಣನೆ ಮಾಡ್ತಾರೆ. ದತ್ತಾತ್ರೇಯ ಹುಟ್ಟುವುದಕ್ಕಿಂತ ಮುಂಚೆನೂ ಕೂಡ ಇದೇ ಸ್ಥಿತಿ ಇತ್ತು. ಶಾಸ್ತ್ರೋಕ್ತವಾದ ಧರ್ಮಗಳು ಇದ್ಯಾವುದೂ ಜನರ ಗಮನದಿಂದ, ಜನರ ಅಧ್ಯಯನದಿಂದ ಲುಪ್ತಾಗಿ ಹೋಗಿದ್ದು, ಯಾವುದೂ ಇರಲೇ ಇಲ್ಲ. ಇಂಥ ಸ್ಥಿತಿ ಇದ್ದಾಗ ಹೆಚ್ಚು ಕಡಿಮೆ ವೇದವ್ಯಾಸ ಅವತಾರ ಆಗುವುದಕ್ಕಿಂತ ಮುಂಚೆ ಏನು ಸ್ಥಿತಿ ಇತ್ತೋ ಅಂಥದೇ ಸ್ಥಿತಿ ಇವಾಗಲೂ ಇತ್ತು. ಆಗ ಭಗವಂತ ಒಂದು ಬಾರಿ ದತ್ತಾತ್ರೇಯ ಅವತಾರ ಮಾಡಿ, ಒಂದು ಬಾರಿ ಕಪಿಲ ಋಷಿಯಿಂದ ರೂಪದಿಂದ ಹುಟ್ಟಿ, ಮತ್ತೊಮ್ಮೆ ವೇದವ್ಯಾಸನ ರೂಪದಿಂದ ಹುಟ್ಟಿ, ಹೀಗೆ ಅನೇಕ ರೂಪದಿಂದ ಗ್ರಂಥಗಳನ್ನು ರಚನೆ ಮಾಡಿ ಲುಪ್ತವಾದ ಗ್ರಂಥಗಳನ್ನು ಮತ್ತೆ ಬೆಳಕಿಗೆ ತಂದು ಜನರಿಗೆ, ಭಕ್ತರಿಗೆ ಜ್ಞಾನೋಪದೇಶ ಮಾಡ್ತಾನೆ. ಇದು ನಮ್ಗೆ ಅಲ್ಲಲ್ಲಿ ಕಾಣಿಸುವಂಥದ್ದು. ಅಂಥದ್ದೊಂದಿದು ಆ ದತ್ತಾತ್ರೇಯನ ಬಗ್ಗೆ ಕಾಣಿಸುವಂತಹ ವಿಚಾರ. ಇದು ಈ 26ನೇ ಅಧ್ಯಾಯದಲ್ಲಿ ಆ ದತ್ತಾತ್ರೇಯರ ಕುರಿತು ಹೀಗೆ ಒಂದಿಷ್ಟು ಕೇಳ್ತೀವಿ ನಾವು. ಮುಂದೆ 27ನೇ ಅಧ್ಯಾಯದಲ್ಲಿ ಆ ಭಗವಂತ ಏನು ಉಪದೇಶ ಮಾಡಿದ, 26ನೇ ಅಧ್ಯಾಯದಲ್ಲೂ ಇದ್ದೇ ಇದೆ ಆ ವಿಷಯ. ನಾನು ಅಲ್ಲಲ್ಲಿ ಮುಂದಿನ ಅಧ್ಯಾಯಗಳಲ್ಲಿ ಸ್ವಲ್ಪ ಆಯ್ದು ಇಲ್ಲಿನ ವಿಷಯಗಳನ್ನ ಪ್ರಸ್ತುತಪಡಿಸ್ತಿದ್ದೇನೆ. ಸಾಂಖ್ಯ ಅಂತ ನಾವು ಶಬ್ದ ಕೇಳಿದ್ವಲ್ಲ, ಕಪಿಲ ಸಾಂಖ್ಯ ಅನ್ನೋ ತತ್ವವನ್ನು ಉಪದೇಶ ಮಾಡಿದ ಅಂತ. ಅವನೇನು ಉಪದೇಶ ಮಾಡಿದ ಅನ್ನೋದ್ರ ಬಗ್ಗೆ ಬಹಳ ಸಣ್ಣ ವಿವರಗಳನ್ನು ಇಲ್ಲಿ ಹೇಳ್ತಾ ಕೂತ್ಕೊಳ್ಳೋದಿಲ್ಲ. ಸೂಕ್ಷ್ಮವಾಗಿ ಅದನ್ನು ಹೇಳಿ ಮುಂದೆ ಸಂಸಾರಸ್ಥರಾದ ಜೀವ ಸ್ಥಿತಿ ಹೇಗಿರ್ತದೆ ಅಂತ ಈ 3ನೇ ಸ್ಕಂದದಲ್ಲಿ ಕೊನೆಗೆ ಹೇಳುವರಿದ್ದಾರೆ. ಅದನ್ನ ನಾವಿವತ್ತು ನೋಡ್ಬೇಕು. ಅದೆಲ್ಲ ನಮ್ಮಂಥವ್ರ ಸ್ಥಿತಿಯು ಕೂಡ ಹಾಗೇ ಆಗಿರ್ತದೆ. ಸಾಂಖ್ಯ ಅಂದ್ರೆ ಸಾಂಖ್ಯ ಅಂದ್ರೆ ಏನಂತ ನಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಸಂಖ್ಯಾ ಅಂದ್ರೆ ನಂಬರ್ ಅಂತ ಅರ್ಥ. ಅಂಕಿ ಸಂಖ್ಯೆಗಳು ಅಂತ ನಾವೆಲ್ಲ ಹೇಳ್ತಿರ್ತೀವಿ, ನಮ್ಗೆ ಅದು ಗೊತ್ತಿರ್ತದೆ. ಈ ಅಂಕಿ ಸಂಖ್ಯೆಗಳು ಅಂತ ಹೀಗೆ ಹೇಳಿದಾಗ ಸಾಂಖ್ಯ ಅನ್ನುವ ಶಾಸ್ತ್ರ ಇವನೇನಿದ್ದಾನಲ್ಲ, ಕಪಿಲ ಋಷಿ ಹೇಳಿದ್ದಿದೆ, ಒಟ್ಟು 25 ತತ್ವಗಳನ್ನು ಉಪದೇಶ ಮಾಡಿದ. ಆ 25ನೇ ತತ್ವದಲ್ಲಿ ಕೊನೆಯವನು ಭಗವಂತನೇ. ಯಹ ಕಾಲ ಪಂಚವಿಂಶಕಃ, 25ನೇ ತತ್ವವೇ ಭಗವಂತ, ಅವನೇ ಪುರುಷ. 24ನೇ ತತ್ವವೇ ಪ್ರಕೃತಿ ಅಂತ ಹೀಗೆ ಸಂಖ್ಯೆಯ ಮೂಲಕ ಅದನ್ನು ಉಪದೇಶ ಮಾಡಿದ ಅಷ್ಟೆ. ಏತಾವಾನೇವ ಸಂಖ್ಯಾತಃ ಬ್ರಹ್ಮಣಃ ಸಗುಣಸ್ಯ ಹಿ ಸನ್ನಿವೇಶೋ ಮಯಾ ಪ್ರೋಕ್ತಃ ಯಹ ಕಾಲಃ ಪಂಚವಿಂಶಕಃ. ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅಂತ 2 ಬ್ರಹ್ಮಗಳು. ಲಕ್ಷ್ಮೀದೇವಿಯನ್ನ ಸಗುಣ ಬ್ರಹ್ಮ ಅಂತಾರೆ, ಪರಮಾತ್ಮನನ್ನು ನಿರ್ಗುಣ ಬ್ರಹ್ಮ ಅಂತಾರೆ. ಅದು ಯಾಕೆ ಆ ಥರ ಹೇಳ್ತಾರೆ? ಅದಕ್ಕೆ ಕಾರಣ ಏನು ಅಂದ್ರೆ, ಗುಣ ಅಂದ್ರೆ ಸತ್ವ, ರಜಸ್ಸು, ತಮಸ್ಸು ಅಂತ 3 ಗುಣಗಳು. ಈ 3 ಗುಣಗಳುಳ್ಳಂತಹ ಪ್ರಕೃತಿಗೆ ಒಡತೆ ಆ ಲಕ್ಷ್ಮೀದೇವಿ. ಆದ್ರಿಂದ ಅವಳನ್ನ ಸಗುಣ ಬ್ರಹ್ಮ ಅಂತಾರೆ. ಇಬ್ಬರು ಬ್ರಹ್ಮರೇ, ಇವಳು ಬ್ರಹ್ಮವೇ, ಅವನು ಬ್ರಹ್ಮನೇ. ಇಬ್ಬರು ಬ್ರಹ್ಮರ ದಾಂಪತ್ಯ ಅದು. ಪರಮಾತ್ಮ ಮತ್ತು ಲಕ್ಷ್ಮೀದೇವಿ ದಾಂಪತ್ಯ ಅಂದ್ರೆ ಇಬ್ಬರು ಬ್ರಹ್ಮರ ನಡುವಿನ ದಾಂಪತ್ಯ. ಒಂದು ಸಗುಣ ಬ್ರಹ್ಮ, ಇನ್ನೊಂದು ನಿರ್ಗುಣ ಬ್ರಹ್ಮ. 3 ಗುಣಗಳಿಂದ ಕೂಡಿದ ಈ ಪ್ರಕೃತಿ ಅನ್ನೋದೇನಿದೆಯಲ್ಲ, ಆ ಪ್ರಕೃತಿಯ ಒಡತೆ ಲಕ್ಷ್ಮೀದೇವಿ, ಅವಳ ಒಡೆಯ ಪರಮಾತ್ಮ.
ಹೀಗೆ ಪ್ರಕೃತಿಗೆ ಅವಳು ನೇರವಾಗಿ ನಿಯಾಮಕಳಾದ್ರಿಂದ, ಅವಳ ಕೈಯಲ್ಲಿ ಪ್ರಕೃತಿ ಇರೋದ್ರಿಂದ ಅವಳನ್ನು ಸಗುಣ ಬ್ರಹ್ಮ ಅಂತಾರೆ. ಸಗುಣ ಅಂದ್ರೆ ಗುಣದಿಂದ ಕೂಡಿದವಳು ಅಂತ. ಭಗವಂತನಿಗೆ ಸತ್ವರಜಸ್ಸು ತಮಸ್ಸು ಇತ್ಯಾದಿ ಯಾವ ಗುಣಗಳ ಬಂಧನವೂ ಇಲ್ಲ, ಅವಳಿಗೂ ಬಂಧನ ಇಲ್ಲ. ಅದೆಲ್ಲ ಇರೋದು ಜೀವರಿಗೆ ಮಾತ್ರ. ಸಂಸಾರದಲ್ಲಿ ಯಾರು ಒಂದು ಸಿಕ್ಕು ಬಿದ್ದು ಇದರಿಂದ ತಪ್ಪಿಸ್ಕೊಳ್ಬೇಕಾದವರಿದ್ದಾರೆ, ಅವರಿಗೆ ಮಾತ್ರ ಬಂಧನ. ಪರಮಾತ್ಮನಿಗೂ ಬಂಧನ ಇಲ್ಲ, ಲಕ್ಷ್ಮೀದೇವಿಗೂ ಬಂಧನ ಇಲ್ಲ. ಆದರೆ ಲಕ್ಷ್ಮೀದೇವಿಗೆ ಆ ಬಂಧನ ಇಲ್ಲದೆ ಹೋದ್ರೂ ಮೂರು ಗುಣಗಳಿಂದ ಕೂಡಿದ ಪ್ರಕೃತಿಯನ್ನು ಅವಳು ಕಂಟ್ರೋಲ್ ಮಾಡ್ತಾಳಲ್ಲ, ಅದಕ್ಕೆ ಕಾರಣಕ್ಕಾಗಿ ಅವಳನ್ನ ಸಗುಣ ಅಂತ ಹೇಳ್ತಾರೆ. ಗುಣದಿಂದ ಅವಳು ಕಟ್ಟಿ ಹಾಕಲ್ಪಟ್ಟವಳಲ್ಲ, ಬಂಧನ ಇಲ್ಲ ಅವಳಿಗೆ, ಆದ್ರೆ ಅವನು ಅವಳು ನಿಯಂತ್ರಿಸ್ತಾಳಾದ್ರಿಂದ ಅವಳಿಗೆ ಸಗುಣ ಬ್ರಹ್ಮ ಅಂತ ಹೆಸರು. ಇವನು ಅವಳನ್ನು ಮೀರಿದವನಾದ್ರಿಂದ ನಿರ್ಗುಣ ಬ್ರಹ್ಮ ಅಂತ ಇವನಿಗೆ ಹೆಸರು. ಈ ಒಂದು ಮಾತನ್ನ ನಾನು ಅನೇಕ ಸರಿ ಕೇಳಿದಾಗೆಲ್ಲ, ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯರ ದಾಂಪತ್ಯ ಅಂದ್ರೆ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮದ ದಾಂಪತ್ಯ ಇದೆ, ತುಂಬಾ ವಿಚಿತ್ರವಾಗಿದೆ ಅಂತ ಅನ್ಸೋದು ನಮ್ಗೆ. ಇಲ್ಲಿ ಯಾವಾಗಾದ್ರೂ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮದುವೆ ಮಾಡೋ ಪ್ರಸಂಗದಲ್ಲಿ ವಧುವಿಗೆ ವರನಿಗೆ ಎಷ್ಟು ಗುಣಗಳು ಕೂಡಿ ಬಂದವು ಅಂತೆಲ್ಲ ಚರ್ಚೆ ಮಾಡ್ತಿರ್ತಾರೆ. 22 ಗುಣ 25 ಗುಣ ಅಂತ ಹೀಗೆಲ್ಲ ಹೇಳ್ತಿರ್ತಾರೆ. ಕೆಲವು ಕಡೆ ಗುಣ ಕೂಡಿ ಬಂದಿಲ್ಲ, ಮದುವೆ ಮಾಡಬೇಡಿ ಅಂತ ಹೇಳ್ತಿರ್ತಾರೆ. ಪರಮಾತ್ಮಂದು ಲಕ್ಷ್ಮೀದೇವಿದು ಎಂಥ ವಿಚಿತ್ರವಾದ ದಾಂಪತ್ಯ ಅಂದ್ರೆ, ಇವನಲ್ಲಿ ಒಂದು ಗುಣವೂ ಇಲ್ಲ, ನಿರ್ಗುಣ ಬ್ರಹ್ಮ ಇವನು. ಯಾಕಂದ್ರೆ ಸತ್ವರಜಸ್ತಮ ಗುಣಗಳಿಂದ ಕೂಡಿದ ಪ್ರಕೃತಿಯ ಬಂಧನ ಅವನಿಗಿಲ್ಲ, ಆದ್ರಿಂದ ಇವನಿಗೆ ಒಂದು ಗುಣವೂ ಇಲ್ಲ, ಅದರಿಂದ ನಿರ್ಗುಣ ಬ್ರಹ್ಮ. ಅವಳು ಸಗುಣ ಬ್ರಹ್ಮ, ಮೂರು ಗುಣಗಳಿಂದ ಕೂಡಿದ ಪ್ರಕೃತಿಗೆ ಒಡತಿ. ತೀರಾ ವಿರುದ್ಧವಾದುದು, ಒಂದು ನಿರ್ಗುಣ ಮತ್ತೊಂದು ಸಗುಣ, ಒಬ್ರಿಗೊಬ್ರಿಗೂ ಏನೂ ಹೊಂದಾಣಿಕೆ ಇಲ್ಲದೆ ಇರುವಂತೆ ಮೇಲ್ನೋಟಕ್ಕೆ ಕಾಣುವಂತಹ ಒಂದು ವಿಚಿತ್ರವಾದ ವ್ಯಕ್ತಿತ್ವ ಅವರು. ಅಂಥವರ ದಾಂಪತ್ಯ ಇದು ಎಂಥ ವಿಲಕ್ಷಣವಾಗಿದೆಯಲ್ಲ ಅಂತ ನನಗೆ ಅನೇಕ ಸರಿ ಕಾಣಿಸ್ತದೆ. ಹರಿಯನ್ನ ನಿರ್ಗುಣ ಬ್ರಹ್ಮ ಅಂತಾರೆ, ಲಕ್ಷ್ಮೀದೇವಿಯನ್ನು ಸಗುಣ ಬ್ರಹ್ಮ ಅಂತ ಹೀಗೆ ಹರಿವಂಶದಲ್ಲಿ ಹೇಳ್ತಾರೆ. ಹರಿವಂಶ ಅನ್ನೋದು ಮಹಾಭಾರತದ ಒಂದು ಖಿಲ ಭಾಗ. ಕಾಲಃ ಪಂಚವಿಂಶಕಃ. ಈ ಭಗವಂತನ 25ನೇಯ ತತ್ವ. ಹೀಗೆ ಒಟ್ಟು 25 ತತ್ವಗಳಿಂದ ಕೂಡಿದ ಸಾಂಖ್ಯ ತತ್ವವನ್ನ ಅವನು ಉಪದೇಶ ಮಾಡಿದ. ಇಲ್ಲೇ ನಡುವೆ ಕೆಲವು ಕಡೆ ಭಗವಂತನನ್ನ ಬೇರೆ ಬೇರೆ ಶಬ್ದಗಳಿಂದ ವರ್ಣನೆ ಮಾಡಿರ್ತಾರೆ. ಅಂತ ಶಬ್ದಗಳ ಅರ್ಥ ತಿಳ್ಕೊಂಡ್ರೆ ನಮಗೂ ಭಗವಂತನಿಗೂ ಇರುವಂತಹ ಒಂದು ಸಾಮೀಪ್ಯ, ಭಗವಂತ ನಮ್ಮ ಮೇಲೆ ತೋರಿಸಿರುವಂತಹ ಒಂದು ದಯ ಅದು ಗೊತ್ತಾಗ್ತದೆ. ಇಲ್ಲೊಂದು ಕಡೆ ಭಗವಂತನನ್ನ ಅಂಕುರ ಅಂತ ಹೇಳ್ತಾರೆ, ಜಗದ್ ಅಂಕುರ, ಜಗತ್ತಿಗೆ ಇವನು ಅಂಕುರ ಅಂತ. ಅಂಕುರ ಅನ್ನೋ ಶಬ್ದಕ್ಕೆ ನಮಗೆ ಅರ್ಥ ಗೊತ್ತಿರುವಂತೆ ಮೊಳಕೆ, ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ಮೊಳಕೆ ಅಂತ ಅರ್ಥ ಅಲ್ಲ, ಇನ್ನೇನು ಅರ್ಥ? ಜಗತ್ತನ್ನ ತನ್ನ ಅಂಕ ಅಂದ್ರೆ ತೊಡೆಯ ಮೇಲಿಟ್ಕೊಂಡು ಅದನ್ನ ಲಾಲಿಸ್ತಾನೆ, ಅದನ್ನು ಮುದ್ದು ಮಾಡ್ತಾನೆ. ತಂದೆ ತಾಯಿಂದರು ಅಜ್ಜ ಅಜ್ಜಿಯರು ಹೇಗೆ ತಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳನ್ನ ತೊಡೆಯ ಮೇಲೆ ಕರ್ಕೊಂಡು ಅವರನ್ನು ಪೋಷಿಸ್ತಾರೆ, ಹಾಗೆ ಭಗವಂತ ಈ ಜಗತ್ತನ್ನ ತನ್ನ ತೊಡೆಯ ಮೇಲೆ ಇಟ್ಕೊಂಡು ಪೋಷಿಸುವುದರಿಂದ ಭಗವಂತನಿಗೆ ಅಂಕುರ ಅಂತ ಹೆಸರಿದೆ. ಆದ್ರಿಂದ ನಾನು ಅನ್ಕೊಳ್ಳೋದು, ಪರಮಾತ್ಮನಿಗೆ ಈಗ ಒಂದ್ಸರಿ ಹಿಂದೆ ನಾವು ನೋಡಿದ್ದೇವೆ, 1000 ಕಾಲುಗಳಿವೆ, 1000 ಕೈ ಇವೆ, 1000 ತಲೆ ಇದೆ, 1000 ಕಣ್ಣಿದೆ. 1000 ಅಂದ್ರೆ ಸಾವಿರಾರು, ಅನಂತ ಅಂತ ಅರ್ಥ, ನಂಬರೇ ಇಲ್ಲ ಅದು. ಅದಷ್ಟೇ ಅಲ್ಲ, ಅವನಿಗೆ 1000 ತೊಡೆಗಳಿವೆ. ಈಗ ನಾವೆಲ್ಲ ಕೂತಿರುವುದು ಎಲ್ಲಿ? ಅವನ ತೊಡೆ ಮೇಲೆ ಕೂತಿದ್ದೇವೆ. ಅವನ ಕೈಯೂ ಎಲ್ಲ ಕಡೆ ಇದೆ, ಕಾಲು ಎಲ್ಲ ಕಡೆ ಇದೆ, ತೊಡೆ ಎಲ್ಲ ಕಡೆ ಇದೆ. ಎಲ್ಲವೂ ಭಗವಂತನು ಎಲ್ಲ ಅಂಗವೂ ಎಲ್ಲ ಕಡೆಯೂ ಇದೆ. ಅವನ ಹೆಗಲ ಮೇಲೆ ನಾವು ಕೂತಿದ್ದೇವೆ, ಈಗ ಅವನ ತೊಡೆ ಮೇಲೆ ಕೂತಿದ್ದೇವೆ. ಅವನು ನಮ್ಮನ್ನು ಲಾಲಿಸಿ ಪೋಷಿಸಿರೋದ್ರಿಂದ ಇಲ್ಲಿವರೆಗೆ ನಾವು ಬಂದಿದ್ದೇವೆ. ಅವನು ನಮ್ಮನ್ನು ಪೋಷಿಸದೆ ಹೋಗಿದ್ರೆ, ಅವನು ನಮ್ಮನ್ನು ನೋಡ್ಕೊಳ್ದೆ ಹೋಗಿದ್ರೆ ನಾವು ಇಲ್ಲಿವರೆಗೆ ಏನು ಮಾಡ್ತಿದ್ದೆವು? ಕೇವಲ ನಮ್ಮ ತಂದೆ ತಾಯಿಯಂದರು ಅಜ್ಜ ಅಜ್ಜಿಯಂದಿರು ನಮ್ಮನ್ನು ಎಷ್ಟು ಪೋಷಿಸ್ತಾರೆ, ಅವ್ರ ಕೈಯಲ್ಲಿ ಎಷ್ಟಿದೆ? ಭಗವಂತ ಪೋಷಿಸಿದ್ರಿಂದ ಇಲ್ಲಿವರೆಗೆ ಬಂದು ನಿಂತಿದ್ದೀವಿ. ಇನ್ನು ಮುಂದಾದರೂ ಅವನ ತೊಡೆಯ ಮೇಲೆ ಆಡುವ ಶಿಷ್ಯಗಳು ನಾವೆಲ್ಲ. ತುಂಬಾ ಆ ಅಂಕುರ ಅನ್ನೋ ಶಬ್ದ ಹೀಗೆ ನಮಗೆ ಭಗವಂತನಿಗೂ ನಮಗೂ ಇರುವಂತಹ ಒಂದು ಸಂಬಂಧವನ್ನ ತೋರಿಸ್ತದೆ. ಇದು 27ನೇ ಅಧ್ಯಾಯದಲ್ಲಿ ಆಯ್ತು. 28ನೇ ಅಧ್ಯಾಯದಲ್ಲಿ ಇನ್ನೊಂದು ಅಂಶ ಇದೆ, ನಾವು ನೋಡ್ಬೇಕಾದಂತಹ ಒಂದು ಅಂಶ. ಭಗವಂತನನ್ನು ಹೇಗೆ ಧ್ಯಾನ ಮಾಡಬೇಕು ಅನ್ನೋದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಭಗವಂತನ ಎದೆಯ ಮೇಲೆ ಕೌಸ್ತುಭ ಅಂತ ಒಂದು ಮಣಿ ಇದೆ. ಆ ಕೌಸ್ತುಭ ಎಂಬ ಮಣಿಯಲ್ಲಿ ಚತುರ್ಮುಖ ಬ್ರಹ್ಮ ಇದ್ದಾನಂತೆ.
ನಾವು ಯಾವಾಗಾದರೂ ಭಗವಂತನನ್ನ ಧ್ಯಾನ ಮಾಡುವಾಗ ಇದನ್ನೆಲ್ಲ ತಿಳ್ಕೊಳ್ಬೇಕು. ಸರ್ವಂ ಸ್ಮರ್ತು ಅಸಕ್ತಸ್ಸನ್ ಏಕಾಂಗೇ ಚಿಂತೆಯೇದ್ ಬುಧಃ. ಭಗವಂತನ ಇಡೀ ರೂಪವನ್ನು ಕಾಣ್ಲಿಕ್ಕೆ ನಮಗೆ ಶಕ್ತಿ ಇಲ್ಲದೆ ಹೋದ್ರೆ ಯಾವ್ದಾದ್ರು ಒಂದು ರೂಪವನ್ನು ಕಾಣಬೇಕು ಅಂತ ನಮಗೆ ಮೊನ್ನೆ ನಾವು ನೋಡಿದ್ವಲ್ಲ, ಆ ಥರ ಭಗವಂತನ ಚಕ್ರವನ್ನ, ಭಗವಂತನ ಕೈಯಲ್ಲಿರುವ ಶಂಖವನ್ನ, ಅವನ ಪಾದವನ್ನ, ಹಸ್ತವನ್ನ ಯಾವುದನ್ನಾದ್ರೂ ಧ್ಯಾನ ಮಾಡಬಹುದು. ಯಾವುದನ್ನ ಧ್ಯಾನ ಮಾಡಿದ್ರು ಕೂಡ, ಏನೊಂದನ್ನು ಧ್ಯಾನ ಮಾಡಿದ್ರು ನಮಗೆ ಆ ಭಗವಂತನ ಅನುಗ್ರಹ ಆಗೇ ಆಗ್ತದೆ. ಅಂತೂ ಧ್ಯಾನ ಮಾಡದೇ ಇರಬಾರದು, ಧ್ಯಾನವನ್ನು ಮುಂದುವರಿಸಬೇಕು. ಅದನ್ನು ಯಾವತ್ತೂ ಕೂಡ ಬಿಡುವಂತಿಲ್ಲ. ಕೆಲವು ಹೊತ್ತು ಆಗಬಹುದು, ಬಹಳ ಹೊತ್ತಾಗಬಹುದು, ಏನಾದರೂ ಆಗಲಿ ಅಂತ ಧ್ಯಾನವನ್ನ ಸಾಧಕನಾದವನು ಮುಂದುವರಿಸ್ತಾ ಇರಬೇಕು. ಈ 27, 28 ಇತ್ಯಾದಿ ಅಧ್ಯಾಯಗಳಲ್ಲಿ ಒಂದು ನಮ್ಮ ಜೀವನಕ್ಕೆ ಉಪಯೋಗಿ ಆಗುವಂತಹ ಒಂದು ಅಂಶವನ್ನ ವರ್ಣನೆ ಮಾಡ್ತಾರೆ. ನಿತ್ಯ ನಾವು ಬೆಳಗಾಗಿ ಎದ್ದ ಮೇಲೆ ಆ ಶ್ಲೋಕ ಹೇಳಬೇಕಂತೆ. ಏನದು ಶ್ಲೋಕ? ಆ ಶ್ಲೋಕ ನಾನಿಲ್ಲಿ ಹೇಳಿರ್ತೇನೆ, ಆದರೆ ಆ ಶ್ಲೋಕವನ್ನೇ ನೇರವಾಗಿ ಹೇಳಲಿಕ್ಕಾಗದೆ ಹೋದರೂ ಕೂಡ ನಮಗೆ ಅಲ್ಲಿರುವಂತಹ ಒಂದು ಸಂದೇಶ ಏನಿದೆ ಅದನ್ನು ನಾವು ನಿತ್ಯ ಮನಸ್ಸಿಗೆ ತಂದ್ಕೋಬೇಕು. ಹುಟ್ಟಿದ ಕೂಡಲೇ ಸಾಯುವವರೆಗೆ ಮತ್ತು ಪ್ರತಿನಿತ್ಯ ಕಣ್ಣು ತೆಗೆದ ಮೇಲೆ ರಾತ್ರಿ ಮಲಗುವವರೆಗೆ, ನಡುವೆ ಮಧ್ಯಾಹ್ನ ವಿಶ್ರಾಂತಿ ತಗೊಂಡೆವು, ತಗೊಳ್ಳದೆ ಹೋದ್ರೆ ಇಲ್ಲ, ಅದೇನೇ ಇರಲಿ, ಅಂತೂ ಈ ಜಗತ್ತಿನಲ್ಲಿ ನಮ್ಮ ಹೋರಾಟ ಯಾವುದಕ್ಕಾಗಿ? ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಮರ್ಯಾದೆಯಿಂದ ಬದುಕಬೇಕು. ನಮಗೊಂದು ಮನೆ, ಒಂದು ಹೆಣ್ಣು, ಒಂದು ಗಂಡು, ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು, ಮರ್ಯಾದೆಯಿಂದ ನಮ್ಮಷ್ಟು ನಮ್ಮ ಜೀವನ ನಮ್ಮಿಂದ ನಡಿಬೇಕು. ಇಷ್ಟಕ್ಕಾಗಿ ಎಲ್ಲರೂ ಬದುಕ್ತಿರ್ತಾರೆ, ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಆದರೆ ಕೆಲವು ಬಾರಿ ಇದನ್ನು ಮೀರಿಯೂ ಕೂಡ ಮನುಷ್ಯ ದುಡ್ಡು ಗಳಿಸಲಿಕ್ಕೆ, ಗಳಿಸಿದ ದುಡ್ಡನ್ನು ಖರ್ಚು ಮಾಡಲಿಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ವಸ್ತುತಃ ನಾವು ಗಳಿಸುವ ದುಡ್ಡು ಮತ್ತೆ ನಾವು ಅನುಭವಿಸುವ ಪದಾರ್ಥಗಳು, ಭೋಗಕ್ಕಾಗಿ ಇಷ್ಟೊಂದು ಸಮಯ ನಾವು ವಿನಿಯೋಗ ಮಾಡ್ತಿದ್ದೀವಿ, ಇಷ್ಟು ಶಕ್ತಿ ವಿನಿಯೋಗ ಮಾಡ್ತಿದ್ದೀವಿ, ಇದೆಲ್ಲ ನಮ್ಗೆ ಪೂರ್ಣವಾಗಿ ಬೇಕಾ ಅಂತ ಒಂದು ಬಾರಿ ಏನಾದರೂ ಆಲೋಚನೆ ಮಾಡಿದರೆ, ಪೂರ್ಣವಾಗಿ ನಮ್ಗೆ ಇದೆಲ್ಲವೂ ಕೂಡ ಬೇಕಾಗಿಲ್ಲ. ಹೌದು, ಆದರೂ ಇದನ್ನು ನಾವು ಬಿಡ್ತಿಲ್ಲ. ಬೇಕಾಗಿಲ್ಲ ಅಂತ ಕೆಲವು ಸರಿ ಪುರಾಣಕ್ಕೆ ಕೂತಾಗ ಕೇಳಿದಾಗ ಇದು ಬೇಕಾಗಿಲ್ಲ ಅಂತ ಅನಿಸ್ತದೆ, ಹೌದು. ಆದರೆ ಅಷ್ಟರಿಂದ ಮನಃಪರಿವರ್ತನೆ ಆಗೋದಿಲ್ಲ. ಅದೆಲ್ಲ ಕೇವಲ ಆಯಾ ಸಮಯಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಆದ್ದರಿಂದ ನಿತ್ಯ ಬೆಳಗ್ಗೆ ಏನು ಆಲೋಚನೆ ಮಾಡಬೇಕು? ಇದನ್ನು ಕಪಿಲ ನಮ್ಗೆ ಹೇಳಿದ್ದು. ಅನ್ವಯ ವ್ಯತಿರೇಕಾಚ ಸಾಕ್ಷಾತ್ಮ ವ್ಯಭಿಚಾರಿಣ ವೈತಥ್ಯಂ ವ್ಯಭಿಚಾರಂಚ ನಿದ್ರಾಂತೆ ಅಸ್ಯ ಅನುಚಿಂತೆಯೇತ್. ಬೆಳಗ್ಗೆ ಎದ್ದು ಕೂಡಲೇ ಭಗವಂತನ ಒಂದ್ಸರಿ ನೆನಪು ಮಾಡ್ಕೊಳ್ಳೋದು. ಮಹಾಭಾರತ ಮತ್ತು ಭಾಗವತ ಎಲ್ಲ ಕಡೆ ಬಂದದ್ದನ್ನ ಜೊತೆ ಸೇರಿಸಿ ಹೇಳ್ತಿದ್ದೇನೆ. ಬೆಳಗಾಗಿ ಎದ್ದು ಯಾರನ್ನ ನೆನೆಯಲಿ ಅಂತ ಒಂದು ಹಾಡು, ಜಾನಪದ ಹಾಡು ನೀವು ಕೇಳಿರ್ತೀರಲ್ಲ. ಯಾರನ್ನು ನೆನೆಯಬೇಕು ಅಂದ್ರೆ ನಮಗೆಲ್ಲ ನೆಲೆ ಕೊಟ್ಟಿದ್ದಾಳೆ, ನಮಗೆ ಹೊಟ್ಟೆಗೆ ಆಹಾರ ಕೊಡ್ತಾಳೆ, ಆ ಭೂಮಿಯನ್ನು ನೆನೆಯಬೇಕು. ಎಲ್ಲರಿಗೂ ಗೊತ್ತಿರುವಂಥದ್ದು, ಭೂಮಿಯಂತೂ ನೆನೆಯಲೇಬೇಕು. ಹಾಸಿಗೆಯಿಂದ ಎದ್ದು ನಾವು ಭೂಮಿ ಮೇಲೆ ಕಾಲಿಡುವುದಕ್ಕಿಂತ ಮುಂಚೆನೇ ಭೂಮಿಯನ್ನು ನೆನೆಯಬೇಕು. ಯಾವ ಶ್ಲೋಕಗಳ ಬಗ್ಗೆನೂ ಯಾರೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅವಕ್ಕೆಲ್ಲ ಶ್ಲೋಕಗಳಿವೆ, ಹೌದು. ಶ್ಲೋಕಗಳದೇ ಭರಾಟ ಹೆಚ್ಚಾದರೆ ಆಮೇಲೆ ನೆನೆಯುವುದು ತಪ್ಪು ಹೋಗ್ತದೆ, ಶ್ಲೋಕನೂ ತಪ್ಪು ಹೋಗ್ತದೆ. ಅದರಿಂದ ಅದರ ಹಿಂದಿನ ಒಂದು ಸಂದೇಶ, ಅದರ ಹಿಂದಿನ ಒಂದು ತತ್ವ ಮಾತ್ರ ನೆನ್ಪಿಟ್ಕೊಂಡ್ರೆ ಸಾಕು. ನನ್ನ ಪಾದಸ್ಪರ್ಶ ಮಾಡ್ತೀನಲ್ಲ ನಾನು ನಿನಗೆ, ನಿನ್ನಂಥ ದೇವತೆಯ ಮೇಲೆ ನಾನು ಕಾಲಿಡ್ತೇನಲ್ಲ, ಅದಕ್ಕಾಗಿ ನನ್ನನ್ನು ಕ್ಷಮಿಸು ಅಂತ ಕೇಳಬೇಕು ಭೂಮಿಯನ್ನು. ನಮಗೆ ಭಾರತೀಯರಿಗೆ ನೀರು ಅದು ಒಂದು ದೇವತೆ, ಅದರೊಳಗೊಬ್ಬ ದೇವತೆ ಇದ್ದಾಳೆ. ಭೂಮಿ ಅದು ಒಂದು ದೇವತೆ. ವೃಕ್ಷ, ತುಳಸಿ, ಅಶ್ವತ್ಥ ಎಲ್ಲೆಲ್ಲ ಒಬ್ಬೊಬ್ಬ ದೇವತೆ ಇದ್ದೇ ಇರ್ತಾನೆ. ದೇವತೆ ಇಲ್ಲದೆ ಇರುವಂಥ ಬರೇ ಒಂದು ವಸ್ತು ಅನ್ನೋದೇ ನಮ್ಮಲ್ಲಿಲ್ಲ. ಆದ್ರಿಂದ ನಾವೆಲ್ಲದಕ್ಕೂ ಆ ಥರ ನಮಸ್ಕಾರ ಮಾಡ್ತೀವಿ. ದೀಪಕ್ಕೆ ನಮಸ್ಕಾರ ಮಾಡ್ತೀವಿ, ನೆಲಕ್ಕೆ ನಮಸ್ಕಾರ ಮಾಡ್ತೀವಿ, ಆಕಾಶಕ್ಕೆ ನಮಸ್ಕಾರ ಮಾಡ್ತೀವಿ, ನೀರಿಗೆ ನಮಸ್ಕಾರ ಮಾಡ್ತೀವಿ, ಎಲ್ಲ ಕಡೆ ಮಾಡೇ ಮಾಡ್ತೀವಿ. ಆದ್ರಿಂದ ಬೆಳಗಾಗಿ ಎದ್ದು ಕೂಡಲೇ ಮೊದಲು ಭೂಮಿಗೆ ಬೇಡ್ಕೋಬೇಕು, ನಿನ್ನ ಮೇಲೆ ನನ್ನ ಕೆಲಸ ಪ್ರಾರಂಭ ಆಗಿದೆ. ಎಲ್ಲಿ ಹೋದ್ರೂ ಭೂಮಿ ಮೇಲೆ ಹೋಗ್ಬೇಕಲ್ಲ, ಅದರಿಂದ ಕ್ಷಮಿಸು ಅಂತ ಅವಳನ್ನು ಕೇಳಬೇಕು. ಇದಾದ್ಮೇಲೆ ಈ ಒಂದು ಶ್ಲೋಕ ಭಾಗವತದಲ್ಲಿ ಬಂದಿರುವಂಥ ಈ ಸಂದೇಶವನ್ನು ನೆನಪು ಮಾಡ್ಕೊಳ್ಬೇಕು. ಭಗವಂತನನ್ನು ನೆನಪು ಮಾಡ್ಕೊಳ್ಬೇಕು. ಭಗವಂತನ ಯಾವ ಗುಣವನ್ನು ನೆನಪು ಮಾಡ್ಕೊಳ್ಬೇಕು ಅಂದ್ರೆ, ಭಗವಂತ ಈ ಜಗತ್ತಿನಲ್ಲಿ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾನಲ್ಲ. ಮಹಾಭಾರತದಲ್ಲಿ ಆಗೊಂದು ಶ್ಲೋಕ ಇದೆ,
ಇಡೀ ಜಗತ್ತಿಗೆ ಅವನು ಒಡೆಯ. ಆದ್ರೆ ಅವನನ್ನು ಯಾರಾದ್ರೂ ಹೇಳೋರು ಕೇಳೋರಿದ್ದಾರ, ಇಂಥ ಕೆಲಸ ನೀ ಯಾಕೆ ಮಾಡಲಿಲ್ಲ, ಅವತಾರ ಮಾಡಲಿಲ್ಲ ಯಾಕೆ, ಅವತಾರ ಮಾಡಿದ ಮೇಲೆ ಇಂಥ ನಿರ್ದಿಷ್ಟ ಕೆಲಸವನ್ನು ನೀನು ಮಾಡಲಿಲ್ಲ ಯಾಕೆ ಅಂತ ಅವನ್ನ ಯಾರಾದ್ರೂ ಕೇಳೋರಿದ್ದಾರ? ಅಷ್ಟಾದ್ರೂ ಅವನು ನಿರಂತರವಾಗಿ ಕೆಲಸ ಮಾಡ್ತಾನೆ ಇರ್ತಾನೆ. ರಾಮನಾಗಿ ಹುಟ್ಟಿದಾಗ, ಕೃಷ್ಣನಾಗಿ ಹುಟ್ಟಿದಾಗ ನಿರಂತರವಾಗಿ ಕೆಲಸ ಮಾಡ್ಕೊಂಡಿದ್ದಾನೆ. ಅದರಲ್ಲೂ ರಾಮಾವತಾರಕ್ಕಿಂತ ಕೃಷ್ಣಾವತಾರದಲ್ಲಿ ಹೆಚ್ಚು ಕೆಲಸ ಮಾಡಿದ್ದಾನೆ. ಅನೇಕ ದುಷ್ಟರ ಉಪಟಳ ತನಗಾಗಿದ್ದನ್ನು ಪರಿಹಾರ ಮಾಡಿಕೊಂಡಿದ್ದಾನೆ, ತನ್ನ ಭಕ್ತರಿಗಾದ ಉಪಟಳಗಳನ್ನು ಪರಿಹಾರ ಮಾಡಿದ್ದಾನೆ. ಮತ್ತೆ 16,108 ಜನರನ್ನು ಮದುವೆಯಾಗಿ ಅವರ ಕಷ್ಟ ಸುಖ ಎಲ್ಲ ವಿಚಾರ ಮಾಡಿದ್ದಾನೆ. ಮಕ್ಕಳು ಮೊಮ್ಮಕ್ಕಳು ಇತ್ಯಾದಿಗಳ ಪಾಂಡವರ ಕಷ್ಟ ಸುಖ ವಿಚಾರ ಮಾಡಿದ್ದಾನೆ. ಎಲ್ಲ ಮಾಡ್ತಾನೆ ಇದ್ದಾನೆ. ಪಾಂಡವರ ಸಲುವಾಗಿ ಕೌರವರ ಬಳಿ ದೂತನಾಗಿ ಹೋಗಿದ್ದ. ಪಾಂಡವರಿಗೆ ಒಂದಿಷ್ಟು ಭೂಮಿ ಕೊಟ್ಟು ಬಿಡ್ರಿ ಸಾಕು, ಅವರು ಇನ್ನು ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಪಾಂಡವರ ಸಲುವಾಗಿ ದೂತನಾಗಿ ಹೋದ. ಅದಾಗದೇ ಇದ್ದಾಗ ಯುದ್ಧವೇ ಅನಿವಾರ್ಯ ಅಂತಾದಾಗ ಅರ್ಜುನನ ಸಲುವಾಗಿ ಸಾರಥಿ ಆದ. ಹೇಗೆ ಮಾಡ್ತಾನೆ ಅಂದ್ರೆ ಕೀನಾಶಯು ದುರ್ಬಲ, ಮಹಾಭಾರತ ಹೇಳ್ತದೆ. ಹೊಟ್ಟೆಪಾಡಿಗಾಗಿ ದುಡಿಯುವ ರೈತ ಇರ್ತಾನಲ್ಲ, ಇವನೇ ನೋಡ್ರಿ ನೇಗಿಲ ಯೋಗಿ, ಹೊಲದೇ ದುಡ್ದೇ ದುಡಿತಾನೆ. ಇವತ್ತು ದುಡಿದ ಹೋದ್ರೆ ನಾಳೆ ಊಟ ಇಲ್ಲ ಅವನಿಗೆ. ಇವತ್ತು ಹಾಗೆ ನೋಡಿದ್ರೆ ಅಷ್ಟು ಬಡವರಾದ ರೈತರಿಲ್ಲ. ಒಂದ್ ಕಾಲಕ್ಕೆ ಹಾಗೆ ಕೇಳ್ತಿದ್ವಿ ನಾವು. ಇವತ್ತು ದುಡಿದ ಹೋದ್ರೆ ನಾಳೆ ಊಟವೇ ಇರೋದಿಲ್ಲ, ಅಷ್ಟು ಕಷ್ಟಪಟ್ಟು ದುಡಿಯೋರು ಇರ್ತಾರೆ ಅಂತ ಸ್ಥಿತಿ ಇರ್ತದೆ. ಇತ್ತು ಒಂದ್ ಕಾಲಕ್ಕೆ. ಹೊಟ್ಟೆಪಾಡಿಗಾಗಿ ದುಡಿಯುವ ಬಡಪಾಯಿ ರೈತನಂತೆ ಭಗವಂತ ನಿರಂತರವಾಗಿ ಕೆಲಸ ಮಾಡ್ತಿರ್ತಾನೆ. ಇಷ್ಟೆಲ್ಲ ಕೆಲಸ ಮಾಡಿದ್ರು ಅವನಿಗೆ ಅದರಿಂದ ಏನಾದರೂ ಪ್ರಯೋಜನ ಇದೆಯಾ? ಅವನಿಲ್ಲಾದ್ರೆ ರಾಜನಾದ್ನ. ರಾಮ ರಾಜ ಆಗಿದ್ದ, ಕೃಷ್ಣ ರಾಜ ಆಗಿಲ್ಲ. ರಾಜ ಆಗಬಹುದಿತ್ತಾದ್ರೂ ಆಗಲಿಲ್ಲ. ಯಾರ್ಯಾರ್ದೋ ಕಷ್ಟಗಳನ್ನೆಲ್ಲ ತಾನು ಒಪ್ಪಿಕೊಂಡು ಅವ್ರ ಕಷ್ಟ ಪರಿಹಾರಕ್ಕಾಗಿ ಪ್ರಯತ್ನ ಪಟ್ಟ. ಜರಾಸಂಧ ಅದೆಷ್ಟೋ ಜನ ದೊಡ್ಡ ಸಂಖ್ಯೆಯ ರಾಜರನ್ನೆಲ್ಲ ಬಂಧಿಸಿಟ್ಟಿದ್ದ. ಅವ್ರನ್ನೆಲ್ಲ ಬಲಿ ಕೊಡುವನಿದ್ದ. ಮನುಷ್ಯರನ್ನು ಬಲಿ ಕೊಟ್ಟು ಈಶ್ವರನ ಆರಾಧನೆ ಮಾಡ್ತೇನೆ ಅಂತ ಹೊರಟಿದ್ದ. ಆ ರಾಜರ ಸಂಬಂಧಿಕರೆಲ್ಲ ಈ ಕೃಷ್ಣನ ಬಳಿಗೆ ಬಂದು ಅವನು ಪ್ರಾರ್ಥನೆ ಮಾಡಿದ್ರು. ಇವನು ಅರ್ಜುನ ಮತ್ತು ಭೀಮರನ್ನಲ್ಲಿ ಕರ್ಕೊಂಡು ಹೋಗಿ ಭೀಮನ ಮೂಲಕ ಜರಾಸಂಧನನ್ನು ಕೊಲ್ಲಿಸಿ ಆ ರಾಜರನ್ನು ಬಿಡುಗಡೆ ಮಾಡಿಸಿದ. ಆಮೇಲೆ 16,100 ಜನರನ್ನು ಅವನು ಹುಡುಗಿಯರನ್ನು ಬಂಧಿಸಿಟ್ಟಿದ್ದ, ಕನ್ಯೆಯರನ್ನು. ಅವರೆಲ್ಲ ತಮ್ಮ ಜೀವನವೇ ಮುಗಿತೀಗ ಅಂತ ತಿಳ್ಕೊಂಡಿದ್ರು. ಬಂಧಿಸಿಟ್ಟಿದ್ದ. ಒಂದ್ ಯಾವುದೋ ಹಂತದಲ್ಲಿ ಅವ್ರನ್ನ ಮದುವೆ ಮಾಡ್ಕೋಬೇಕು ಅಂತ ಮಾಡಿದ್ದ, ಏನೋ ಮಾಡಿದ್ದ. ಅಂತೂ ಅವತ್ತಿನ ಭಾರತದ ಜನಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದ ರಾಜರು, ಸುಮಾರು 22,000 ರಾಜರು ಅಂತ ಹೇಳ್ತಾರೆ. ಅಷ್ಟು ಜನ ರಾಜರು, 16,108 ಜನ, 100 ಜನ ಕನ್ಯೆಯರು ಎಲ್ಲರನ್ನೂ ಹಿಡಿದಿಟ್ಟಿದ್ದ. ಕೃಷ್ಣ ಎಲ್ಲರನ್ನೂ ಬಿಡಿಸಿದ. ಅವ್ರನ್ನೆಲ್ಲರನ್ನೂ ತಾನೇ ಮದುವೆ ಮಾಡ್ಕೊಂಡ. ಅವರು ನಿನ್ನನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತಂದಾಗ ಅವ್ರನ್ನೆಲ್ಲ ಮದುವೆ ಮಾಡ್ಕೊಂಡ. ಯಾರ್ಯಾರ್ದೋ ಕಷ್ಟ ಪರಿಹಾರ ಮಾಡಿದ. ಅವನಿಗೇನು ಇದರಿಂದ ಆಗ್ಬೇಕಾಗಿದೆ? ನಾವು ಮೊನ್ನೆ ಅದು ನೋಡಿದ್ದೀವಿ. ಈ ಜಗತ್ತು ಎಲ್ಲಿ ಇದೆಯೋ ಅಲ್ಲೆಲ್ಲ, ಆ ಎಲ್ಲಾ ದೇಶದಲ್ಲಿ, ಆ ಎಲ್ಲಾ ಕಾಲದಲ್ಲಿ ಅವನಿದ್ದಾನೆ. ಅದಷ್ಟೇ ಅಲ್ಲದೇನೆ ಈ ಜಗತ್ತು ಇಲ್ಲದೆ ಇರುವ ಕಾಲದಲ್ಲಿಯೂ ದೇಶದಲ್ಲಿಯೂ ಅವನಿದ್ದಾನೆ. ಈ ಜಗತ್ತು ನಾವು ನೋಡ್ತಿರುವ ಜಗತ್ತಿದೆಯಲ್ಲ, ಬಹಳ ಸೀಮಿತ ಇದೆ. ನಮ್ಮ ದೃಷ್ಟಿಯಿಂದ ಬಹಳ ವಿಶಾಲವಾದದ್ದೇ. ಆದರೂ ಅನಂತವಾದ ಈ ಆಕಾಶಕ್ಕೆ ಹೋಲಿಸಿ ನೋಡಿದರೆ ಇದು ಬಹಳ ಸೀಮಿತ. ನಾವಿವತ್ತು ಈ ಭೂಮಿ ಮೇಲಿದ್ದೇವೆ. ಭೂಮಿಗೆ ಕೇಂದ್ರ, ಈ ನಮ್ಮ ಸೌರ ವ್ಯೂಹಕ್ಕೆ ಕೇಂದ್ರ ಸೂರ್ಯ. ಸೂರ್ಯನ ಸುತ್ತಲೂ ಮಂಗಳ, ಬುಧ, ಗುರು, ಭೂಮಿ, ಶುಕ್ರ, ಯುರೇನಸ್, ನೆಪ್ಚೂನ್ ತನಕ ಅನೇಕ ಗ್ರಹಗಳು ಸುತ್ತಾ ಇವೆ. ಇಲ್ಲೇ ಚಂದ್ರನ ಬಳಿಗೆ ಅಲ್ಲಿ ಒಂದಿಷ್ಟು ನಾವು ಯಾವ್ದಾದ್ರು ನೌಕೆಯನ್ನು ಕಳಿಸ್ಬೋದು. ನೆಪ್ಚೂನ್, ಪ್ಲೂಟೋ ಅಂತ ದೂರದ ಗ್ರಹಗಳಿಗೆ ನಾವೇನಾದ್ರು ಕಾರ್ನಲ್ಲಿ ಹೋಗೋ ವಿಚಾರ ಮಾಡಿದ್ರೆ, ಕಾರ್ನಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಅದು ವಿಷಯ ಬೇರೆ. ಮೊನ್ನೆ ಇಲ್ಲೋ ಒಂದ್ ಕಡೆ ನೋಡ್ತಿದ್ದೆ, 800-900 ವರ್ಷ ಬೇಕಂತ ಕಾರ್ನಲ್ಲಿ ಹೋಗೋ ವೇಗಕ್ಕೆ ಗಮನಿಸಿದ್ರೆ. ಇಷ್ಟು ನಾವಿರುವ ಈ ಸೂರ್ಯನ ಕೇಂದ್ರೀಕರಿಸಿಕೊಟ್ಟ ಪ್ರಪಂಚವೇ ಇಷ್ಟು ವಿಶಾಲ. ಒಂದು ಸರಿ ಆಕಾಶದ ಕಡೆಗೆ, ಮೋಡ ಇಲ್ಲದ ಆಕಾಶದ ಕಡೆಗೆ ನಿಂತು ನೋಡಿದ್ರೆ ಎಷ್ಟು ನಕ್ಷತ್ರಗಳಿವೆ. ಆ ಒಂದೊಂದು ನಕ್ಷತ್ರವೂ ಒಂದೊಂದು ಸೂರ್ಯ. ಅದರ ಸುತ್ತಲೂ ಸೌರವ್ಯೂಹ ಇರುವ ಸಾಧ್ಯತೆ ಇದೆ. ಅಲ್ಲೆಲ್ಲ ಗ್ರಹಗಳು, ಆ ಗ್ರಹಗಳಿಗೆ ಉಪಗ್ರಹಗಳು. ನಮ್ಮ ಭೂಮಿಗೆ ಚಂದ್ರ ಅಂತ ಉಪಗ್ರಹ ಇದ್ದಾನೆ. ಗುರುಗ್ರಹಕ್ಕೆ 17 ಉಪಗ್ರಹ ಇದ್ದು ಅದೀಗ ಉಪಗ್ರಹಗಳ ಸಂಖ್ಯೆ ಮತ್ತೀಗ ಹೆಚ್ಚಾಗಿದೆ ಸಂಶೋಧನೆ ಮಾಡಿದ ಪ್ರಕಾರ. 20, 30, 100 ಗ್ರಹಗಳು, ಶನಿ ಗ್ರಹಕ್ಕೆ ಉಪಗ್ರಹಗಳು.
ಇಷ್ಟೆಲ್ಲ ವಿಶಾಲವಾದ ಪ್ರಪಂಚ ಇದೆ ನಮ್ಮ ಸುತ್ತಲೂ. ಈ ಈ ಎಲ್ಲ ಸೂರ್ಯ, ಈ ಎಲ್ಲ ನಕ್ಷತ್ರಗಳು, ಈ ಗ್ರಹಗಳು, ಇದನ್ನ ದಾಟಿಯೂ ಕೂಡ ಆಕಾಶ ಇದೆ. ಅಲ್ಲಿ ಮತ್ತೇನೂ ಇಲ್ಲ, ಶೂನ್ಯ ಇದೆ. ಆದ್ರೆ ಅಲ್ಲಿಯೂ ಭಗವಂತ ಇದ್ದಾನೆ. ಎಲ್ಲಿ ಭಗವಂತ ಇಲ್ಲ ಅಂತ ವಿಚಾರ ಮಾಡ್ಬೇಕಷ್ಟೇ. ಎಲ್ಲಿದ್ದಾನೆ ಅಂತ ವಿಚಾರ ಮಾಡೋದಕ್ಕಿಂತ ಎಲ್ಲಿ ಇಲ್ಲ ಅಂತ ವಿಚಾರ ಮಾಡ್ಬೇಕು. ಯಾವ ಕಾಲದಲ್ಲಿ ಭಗವಂತ ಇದ್ದಾನೆ? ಈ ಸೃಷ್ಟಿಯಾಗಿದೆ, ಈಗಿದ್ದಾನೆ. ಹಿಂದೆ ಕೃತಯುಗದಲ್ಲಿದ್ದ, ತ್ರೇತಾಯುಗದಲ್ಲಿದ್ದ, ದ್ವಾಪರ ಯುಗದಲ್ಲಿದ್ದ. ಸೃಷ್ಟಿ ಆಗುವುದಕ್ಕಿಂತ ಮುಂಚೆನೂ ಅವನಿದ್ದ, ಇದ್ದೇ ಇರ್ತಾನೆ ಯಾವಾಗ. ಅಂತೂ ಜಗತ್ತಿರುವ ಕಾಲದಲ್ಲಿದ್ದಾನೆ, ಜಗತ್ತು ಇರುವ ದೇಶದಲ್ಲಿದ್ದಾನೆ, ಜಗತ್ತು ಇಲ್ಲದೆ ಇರುವ ಕಾಲದಲ್ಲಿಯೂ ದೇಶದಲ್ಲೂ ಇದ್ದಾನೆ. ಅವನಿಗೆ ಇದರಿಂದ ಏನೂ ಆಗ್ಬೇಕಾಗಿಲ್ಲ, ಆದ್ರೂ ಕೆಲಸ ಮಾಡ್ತಿದ್ದಾನೆ. ಅಂತೂ ಒಂದು ಬಾರಿ ನಾವು ಬೆಳಗ್ಗೆ ಎದ್ದು ಆಲೋಚನೆ ಮಾಡಿದರೆ, ಹಾಗಾದ್ರೆ ಇಡೀ ಜಗತ್ತಿನ ಒಡೆಯ ಭಗವಂತ, ಅವನಿದನ್ನು ಸೃಷ್ಟಿಸಿದ, ಪಾಲಿಸಿದ, ಅವನದಿದು. ಅವನಿಗೆ ಈ ಜಗತ್ತಿನಿಂದ ಏನೂ ಆಗ್ಬೇಕಾಗಿಲ್ಲ. ಹೀಗಿರುವಾಗ ನಾವು ಈ ಜಗತ್ತಿನ ಬಗ್ಗೆ, ನಮ್ಮ ಜಮೀನು, ನಮ್ಮ ಮನೆ, ನಮ್ಮ ಸಂಪತ್ತು ಅಂತ ನಾವು ಇಷ್ಟು ಒದ್ದಾಡಿ ಏನು ಉಪಯೋಗ ಇದೆ? ಇದರಿಂದ ಆಗುವುದೇನಿದೆ ನಮಗೆ ಅಂತ ಒಂದು ಬಾರಿ ನಮ್ಮ ದರ್ಪ, ನಮ್ಮ ಭ್ರಮೆಯಲ್ಲೇ ಇಳಿತದೆ. ಅದಕ್ಕಾಗಿ ಇದನ್ನು ಧ್ಯಾನ ಮಾಡ್ರಿ ಅಂತಾರೆ ಬೆಳಿಗ್ಗೆ. ಭಗವಂತನನ್ನು ಬಿಂಬ ಅಂತಾರೆ, ನಮ್ಮನ್ನು ಪ್ರತಿಬಿಂಬ ಅಂತಾರೆ. ಸೂರ್ಯ ಆಕಾಶದಲ್ಲಿ ಬೆಳಗ್ತಾ ಇದ್ರೆ ಕೆಳಗೆ ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ, ಮೇಲೆ ಚಂದ್ರ ಇದ್ರೆ ಅವನ ಪ್ರತಿಬಿಂಬ ನೀರಿನಲ್ಲಿ ಬೀಳ್ತಿರ್ತದಲ್ಲ, ಅದು ಬಿಂಬ, ಕೆಳಗಿಂದ ಪ್ರತಿಬಿಂಬ. ಹಾಗೆ ಭಗವಂತನಿಗೆ ನಾವೆಲ್ಲ ಪ್ರತಿಬಿಂಬರು. ನಮ್ಮ ಬಿಂಬನಾದ ಭಗವಂತನಿಗೆ ಈ ಜಗತ್ತಿನಿಂದ ಏನೂ ಆಗಬೇಕಾಗಿಲ್ಲ. ಅಂತೂ ನಿರ್ಲಿಪ್ತನಾಗಿ ಕೆಲಸ ಮಾಡ್ತಿದ್ದಾನೆ. ಹಾಗೆ ಅವನೇ ಮಾಡ್ತಿರುವಾಗ ಈ ಜಗತ್ತಿನ ಮೇಲೆ ಯಾವ ಒಡೆತನವೂ ಇಲ್ಲ ನಮಗೆ. ಇದೊಂದು ಆಶ್ಚರ್ಯ. ನಾನೀಗ ಅನೇಕ ಸರಿ ನಿಮ್ಮ ಎದುರಿಗೆ ಹೇಳಿದ್ದೆ, ಜೀವಮಾನದಲ್ಲಿ ಪ್ರಾಯ 2 ಭಾಗ ನಾವು ಕಳೆದಿದ್ದೇವೆ, ಇನ್ನೊಂದು ಭಾಗ ಇದೆ. ಇನ್ನೊಂದು ಕೆಲವು ದಶಕಗಳ ನಂತರ ಈಗ ನಾವು ನೋಡ್ತಿರುವ ಮನೆ, ಜಮೀನು, ಇದ್ರ ಮೇಲೆ ನಮ್ದೇನು ಅಧಿಕಾರ ಇರ್ತದೆ? ಮುಂದಿನವ್ರು ಬಂದಿರ್ತಾರೆ, ಅವ್ರ ಅಧಿಕಾರ ಇರ್ತದೆ. ನಾವೇನಾದ್ರೂ ನಮ್ಮ ಆತ್ಮ ಅಲ್ಲೇ ಹಾದು ಹೋದ್ರೂ ಅದಕ್ಕೇನು ಅಧಿಕಾರ ಇದೆ ಅದ್ರ ಮೇಲೆ? ಇವತ್ತಿರುವ ಅಧಿಕಾರ ಎಷ್ಟು ವರ್ಷದ್ದು? ಈ ಮನೆ, ಈ ಕುಟುಂಬ, ಈ ಜಗತ್ತು, ಈ ಸಂಪತ್ತು, ನಮ್ಮ ಬ್ಯಾಂಕಿನ ಬ್ಯಾಲೆನ್ಸ್ಗಳು, ಇದ್ರ ಮೇಲೆ ನಮ್ಮ ಅಧಿಕಾರ ಎಷ್ಟು ವರ್ಷ? ಇನ್ನು ಚಿಕ್ಕ ಮಕ್ಕಳಾದ್ರೆ ಅವೀಗ ಬದುಕಿರುವ ಅವಧಿ ಕಡಿಮೆ, ಇನ್ನು ಮುಂದೆ ಅವು ಬದುಕಬೇಕಾದ ಅವಧಿ ಹೆಚ್ಚಿದೆ ಅವತ್ತು. ನಿಮ್ದು ಹಾಗಲ್ಲ. ಅದಕ್ಕಾಗಿ ಇಲ್ಲಿ ಪರೀಕ್ಷಿತ ಹೇಳಿದ ಅದನ್ನ ಆರಂಭದಲ್ಲಿ, ಸಾಯಲಿಕ್ಕೆ ಹೊರಟಿರುವ ಮನುಷ್ಯ ಏನು ಹೇಳಬೇಕು, ಏನು ಕೇಳಬೇಕು, ಏನು ಕೇಳಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಅದನ್ನ ಹೇಳ್ರಿ. ಇನ್ನು ಕೆಲವು ವರ್ಷಗಳ ನಂತರ, ಕೆಲವು ದಶಕಗಳ ನಂತರ ನಮಗೂ ಅದಕ್ಕೂ ಏನೂ ಸಂಬಂಧ ಇರೋದಿಲ್ಲ, ಯಾಕಂದ್ರೆ ನಮ್ದೆಲ್ಲ ಮುಗಿದಿರ್ತದೆ. ಹಾಗಿರುವಾಗ ಇಲ್ಲಿ ನಾವು ಇವತ್ತು ಅಷ್ಟೊಂದು ಅಭಿಮಾನ ನಮ್ಮದು ಅಂತ ಯಾರ್ಯಾರ್ದೋ ಜೊತೆ ಹೋರಾಟ ಮಾಡಿ, ವೈಮನಸ್ಯ ಮಾಡಿಕೊಂಡು, ಯಾರ್ದೋ ದುರುಪದೇಶ ಕೇಳಿ, ಆ ಮೂಲಕ ನಮ್ಮ ಬುದ್ಧಿಯನ್ನು ಕೆಡಿಸಿಕೊಂಡು, ನಮ್ಮ ಬುದ್ಧಿ ಕೆಟ್ಟು ಅಂದ್ರೆ ಇಬ್ರು ಇರ್ತಾರಲ್ಲ, ನಿಮ್ ಬಗ್ಗೆ ನಾನೇನಾದ್ರೂ ಕೆಟ್ಟ ಆಲೋಚನೆ ಮಾಡಿದ್ರೆ ಇವ್ರನ್ನ ಬಿಡಬಾರ್ದು ಅಂತ ನಿಮ್ ತಲೆಯಲ್ಲಿ ಹುಟ್ಟುತ್ತದೆ ಮೊದಲು. ನೀವೇನಾದ್ರೂ ಕೆಟ್ಟ ಆಲೋಚನೆ ಮಾಡಿದ್ರೆ ನಮ್ಮ ತಲೆಯಲ್ಲೂ ಹುಟ್ಟುತ್ತದೆ. ಸದಾಲೋಚನೆಗಳು, ಒಳ್ಳೆಯ ಆಲೋಚನೆ ನಾನು ಮಾಡಿದಾಗ ಅದು ಇನ್ನು ಎದುರುಗಡೆ ಇದ್ದವರ ಮನಸ್ಸಿನಲ್ಲೂ ಮೂಡ್ತದೆ, ಮೂಡದೇ ಇರಬಹುದು. ದುರಾಲೋಚನೆಗೆ, ಕೆಟ್ಟ ಆಲೋಚನೆಗೆ ಮಾತ್ರ ಪ್ರತಿಕ್ರಿಯೆ ಬಹಳ ಬೇಗ. ನಮ್ಮ ಮನಸ್ಸನ್ನು ಕೆಡಿಸ್ಕೊಂಡು, ಇನ್ನೊಬ್ಬರ ಮನಸ್ಸನ್ನು ಕೆಡಿಸ್ಕೊಂಡು, ಇಷ್ಟು ಈ ಸಂಪತ್ತು ಇತ್ಯಾದಿಗಳಿಗೆ ಮಗ್ನರಾಗಿ ಒಂದಿಷ್ಟು ಭಗವಂತನ ಧ್ಯಾನವೂ ಮಾಡ್ಲಿಕ್ಕಾಗದೇ ಇರುವಷ್ಟು ಇದರಲ್ಲಿ ಮುಳುಗಿಬಿಟ್ಟಿದ್ದೀವಲ್ಲ, ಇದು ಯಾಕೆ ಅಂತ ಬೆಳಿಗ್ಗೆ ಒಂದ್ಸರಿ ಆಲೋಚನೆ ಮಾಡುವಂಗಾಗ್ತದೆ. ಆ ಭಗವಂತನಿಗೆ ಇದರಿಂದ ಏನಾಗಬೇಕಾಗಿಲ್ಲ. ಅವನದು ಈ ಜಗತ್ತು, ನಾವು ಮಲಗಿದ ಹಾಸಿಗೆ ಅವಂದು, ನಮ್ಮ ಜೊತೆ ಮಲಗಿದ್ದ ಹೆಂಡತಿ, ನಮ್ಮ ಜೊತೆ ಮಲಗಿದ್ದ ಗಂಡ, ಮಕ್ಕಳು, ಮೊಮ್ಮಕ್ಕಳು ಎಲ್ಲವೂ ಅವನೇ ಕೊಟ್ಟದ್ದು. ಈ ಭೂಮಿ ಅವನೇ ಕೊಟ್ಟದ್ದು, ಮನೆ ಅವನೇ ಕೊಟ್ಟದ್ದು, ತಿನ್ನುವ ಆಹಾರ ಅವನು ಕೊಟ್ಟದ್ದು, ಹತ್ತುವ ವಾಹನ ಅವನು ಕೊಟ್ಟದ್ದು ಅಂತ ಅವನಿಗೆ ಇದರಿಂದ ಏನಾಗಬೇಕಾಗಿಲ್ಲ. ಅವನ ಒಡೆತನ ಇದಕ್ಕೆ ಶಾಶ್ವತ, ಈ ಎಲ್ಲ ವಸ್ತುಗಳಿಗೆ. ನಮ್ಮ ಒಡೆತನ ಸೀಮಿತ. ಅಂಥವನಿಗೆ ಏನೂ ಆಗಬೇಕಾಗಿಲ್ಲ. ಹಾಗಿದ್ದಾಗ ನಾವ್ಯಾಕೆ ಇದ್ರ ಬಗ್ಗೆ ಇಷ್ಟು ಒದ್ದಾಡಬೇಕು ಅಂತ ಒಂದ್ಸರಿ ಮನುಷ್ಯನಿಗೆ ಆವತ್ತಿನ ಮಟ್ಟಿಗೆ ದರ್ಪ ಇಳಿತದೆ. ಮುಂದೆ ಕೆಲಸಕ್ಕೆ ಹೋದ, ಉದ್ಯೋಗಕ್ಕೆ ಹೋದ ಅಂದ್ರೆ ಮತ್ತೆ ಶುರು ಮಾಡ್ತಾನೆ, ನನ್ನ ಉದ್ಯೋಗ, ನನ್ನ ಆಸ್ತಿ, ಅದಕ್ಕಾಗಿ ನಾನು ಮಾಡಬೇಕಾಗಿರೋ ಪ್ರಯತ್ನ ಬಿಡೋದಿಲ್ಲ. ಆದ್ರೆ ಒಂದಿಷ್ಟು ಆ ಭ್ರಮೆ ಇಳಿತದೆ, ಆ ನಿಶಾ ಏನು ಸೇರಿ ಮದ ಏನು ಬಂದಿರ್ತಲ್ಲ ಅದು ಇಳಿತದೆ. ಅದಕ್ಕಾಗಿ ಬೆಳಿಗ್ಗೆ ಎದ್ದು ಕೂಡಲೇ ಇದೊಂದು ಸಂಗತಿಯನ್ನು, ಜಗತ್ತಿನ ಶಾಶ್ವತ ಒಡೆಯನಾದ ಭಗವಂತನಿಗೆ ಇದರಿಂದ ಏನೂ ಆಗ್ಬೇಕಾಗಿಲ್ಲ, ಆದ್ರೂ ಅವನು ಕೆಲಸ ಮಾಡ್ತಿದ್ದಾನೆ, ನನಗೇನಾಗಬೇಕಾಗಿದೆ? ವೈತಥ್ಯಂ, ಭಗವಂತನ ಪಾಲಿಗೆ ಈ ಜಗತ್ತು ವ್ಯರ್ಥ ಇದೆ, ಅವನಿಗೇನೂ ಬೇಕಾಗಿಲ್ಲ. ಅದಂತೆ ನಮಗಾದ್ರೂ ಏನ್ ಬೇಕಾಗಿದೆ? ಭಾಗವತದ ಆರಂಭದಲ್ಲೇ ಅದನ್ನು ಹೇಳಿದ್ದಾರೆ, ಎತ್ರ ತ್ರಿಸರ್ಗೋ ಮೃಷಾ,
ಸತ್ವರ್ಜಸ್ ತಮಸ್ಸು ಈ ಮೂರು ಗುಣಗಳಿಂದ ಈ ಕೂಡಿದ ಈ ಜಗತ್ತು, ದೇವತೆಗಳು, ರಾಕ್ಷಸರು, ಮನುಷ್ಯರು ಅನ್ನುವ ಈ ಜಗತ್ತು, ಇದೆಲ್ಲವೂ ಅವನ ಪಾಲಿಗೆ ವೃಷ ಅಂದ್ರೆ ವ್ಯರ್ಥ. ಅದರಿಂದ ಏನಾದ್ರು ಆಗ್ಬೇಕಾಗಿದೆ ಅವನಿಗೆ. ಒಳ್ಳೆ ನಾಟಕ ಮಾಡಿದ್ದೆ, ನಿನಗೇನಾದ್ರು ಪ್ರಶಸ್ತಿ ಕೊಡ್ತೇನೆ ಬಾ ಅಂತ ಅವ್ರಿಗೆ ಏನಾದ್ರು ಪ್ರಶಸ್ತಿ ಕೊಡುವವರಿದ್ದಾರೆ. ಹೋಗ್ಲಿ, ಭಗವಂತನಂತಹ ದೊಡ್ಡ ಎತ್ತರದ ವ್ಯಕ್ತಿಗೆ ಈ ಪ್ರಪಂಚದ ಅತ್ಯುನ್ನತ ಒಂದು ಸ್ಥಾನ, ಅವನಿಗೆ ಪ್ರಶಸ್ತಿ ಕೊಡುವ ಶಕ್ತಿ ಯಾರಿಗಾದ್ರೂ ಇದೆಯಾ? ಅವನನ್ನು ಸ್ತೋತ್ರ ಮಾಡುವ ಶಕ್ತಿ ಇರುವಾದ್ರೂ ನಮ್ಗೇನಾದ್ರೂ ಇದೆಯಾ? ಅದರಿಂದ ಅವನ ಪಾಲಿಗೆ ಅದು ವೃಷ ಅಂತ ಮೊದಲನೇ ಶ್ಲೋಕದಲ್ಲೇ, ಭಾಗವತದ ಮೊದಲನೇ ಶ್ಲೋಕದಲ್ಲಿ ವ್ಯರ್ಥ, ಸುಳ್ಳಲ್ಲ ವ್ಯರ್ಥ ಅಂತ ಹೇಳಿದ್ದಾರೆ. ಭಗವಂತನ ಪಾಲಿಗೆ ಅದು ವ್ಯರ್ಥ ಅಂದಮೇಲೆ ನಾವ್ಯಾಕೆ ಈ ಜಗತ್ತಿನ ಬಗ್ಗೆ ಇಷ್ಟು ಹಾರಾಟ ಮಾಡಬೇಕು ಅನ್ನುವಂಥ ಎಚ್ಚರ ನಮ್ಗೆ ಯಾವತ್ತೂ ಮೂಡ್ತಾ ಹೋಗ್ತದೆ. ಅದನ್ನು ಈ ಶ್ಲೋಕ ನಮಗೆ ಕಲಿಸ್ತದೆ. ಕಪಿಲ ಹೇಳಿಕೊಟ್ಟ ಮಾತದು, ನಮ್ಮ ತಾಯಿಗೆ ಹೇಳಿದ ಮಾತದು. 31ನೇ ಅಧ್ಯಾಯದ ಬಗ್ಗೆ ಒಂದಿಷ್ಟು ನೋಡೋಣ. ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿಗಳು ತುಂಬಾ ಇದೆ. ಪಾಪಿಗಳಾದ ಜೀವರ ಬಗ್ಗೆ ಇಲ್ಲೊಂದಿಷ್ಟು ವರ್ಣನೆ ಮಾಡ್ತಾರೆ. ಪುಣ್ಯವಂತರ ಸ್ಥಿತಿಯು ಹೆಚ್ಚು ಕಡಿಮೆ ಹೀಗೆ ಇರ್ತದೆ. ಕಲಿಯುಗದಲ್ಲಿ ಪಾಪಿಗಳು ಪುಣ್ಯವಂತರು ಹೆಚ್ಚು ಕಡಿಮೆ ಇಂಥದೇ ಸಂಸಾರದಲ್ಲೇ ಮುಳುಗಿರ್ತಾರೆ. ಪರಮಾತ್ಮ ಇವರನ್ನು ತಂದು ಸಂಸಾರದಲ್ಲಿ ಹಾಕಿದ್ದಾನೆ ನಮ್ಮೆಲ್ಲರನ್ನು. ಆದರೆ ನಮಗೆ ಆ ಕಾಲನಾಮಕನಾದ ಭಗವಂತನ ಮಹಿಮೆಯ ಬಗ್ಗೆ ಎಚ್ಚರ ಇಲ್ಲ. ಆಕಾಶದಲ್ಲಿ ಮೋಡಗಳಿರ್ತವೆ. ಒಂದ್ಸರಿ ಮೋಡ ಹೀಗೆ ನಾವು ಮೋಡವನ್ನು ನೋಡ್ತಾ ಕೂತ್ರೆ ಒಂದು ಕ್ಷಣದಲ್ಲಿ ಇರುವಂತೆ ಇನ್ನೊಂದು ಕ್ಷಣದಲ್ಲಿ ಇರೋದಿಲ್ಲ ಮೋಡ. ಯಾಕಂದ್ರೆ ಗಾಳಿ ಬೀಸ್ತಿರ್ತದೆ. ಒಂದು ಯಾವುದೋ ದೊಡ್ಡ ಊರಿನಂತೆ, ದೊಡ್ಡ ಕೋಟೆ ಕೊತ್ತಲಗಳಂತೆ ಮೋಡ ಕಾಣಿಸ್ತಿರ್ತದೆ. ಎಷ್ಟು ಹೊತ್ತದು ಗಾಳಿ ಬೀಸಿಬಿಡ್ತದೆ, ಹೊರಟೋಗ್ತದೆ. ಆದರೆ ಆ ಮೋಡಕ್ಕೆ ಗಾಳಿಯ ಪ್ರಾಬಲ್ಯದ ಬಗ್ಗೆ, ಅದರ ಶಕ್ತಿಯ ಬಗ್ಗೆ ಏನಾದ್ರು ಗೊತ್ತಿದೆಯೇನು? ಏನೂ ಗೊತ್ತಿಲ್ಲ. ಮೋಡ ಇವತ್ತು ಇಲ್ಲಿದೆ, ನಾಳೆ ಅಲ್ಲಿ ಹೋಯ್ತು, ಅಲ್ಲಿಂದ ಮತ್ತೊಂದು ಕಡೆ ಹೋಯ್ತು. ನಾವು ಇವತ್ತು ಮನುಷ್ಯರಾಗಿ ಹುಟ್ಟಿದ್ದೇವೆ, ಹಿಂದೆ ನಾಯಿಯಾಗಿ ಹುಟ್ಟಿದ್ದೆವು, ಹಂದಿಯಾಗಿ ಹುಟ್ಟಿದ್ದೆವು, ಮುಂದೂ ಏನೇನೋ ಹುಟ್ಟೋರಿದ್ದೇವೆ. ಮನುಷ್ಯನ ಜನ್ಮ ಇವತ್ತು ನಮ್ಮದು ಸಿಕ್ಕಿದ್ದನ್ನು ದುರುಪಯೋಗ ಮಾಡಿಕೊಂಡ್ರೆ ಮತ್ತೆ ಮರವೋ, ನಾಯಿಯೋ, ಹುಲಿಯೋ, ಸಿಂಹವೋ, ಕ್ರಿಮಿಕೀಟವಾಗಿ ಏನೋ ಹುಟ್ಟಿ ಬಿಡೋರಿದ್ದೇವೆ. ಆ ಮೋಡಕ್ಕೆ ಗಾಳಿಯ ಹೊಡೆತದ ಶಕ್ತಿ ಗೊತ್ತಿಲ್ಲಲ್ಲ ಹೇಗೆ, ಹಾಗೆ ನಮಗೂ ಗೊತ್ತಿಲ್ಲ. ಅವ್ನು ಎಲ್ಲಿ ದಬ್ಬುತ್ತಾನೋ ಅಲ್ಲಿ ಹೋಗ್ತಿದ್ದೇವೆ ಅಷ್ಟೇ ನಾವು. ಭಗವಂತನ ಮಹಿಮೆಯನ್ನು ನಾವು ಅರ್ತಿಲ್ಲಲ್ಲ, ಅದಕ್ಕಾಗಿ ನಮಗೆ ಸಂಸಾರ ಬಂದಿದೆ. ಒಂದು ಬಾರಿ ಭಗವಂತನ ಮಹಿಮೆಯನ್ನು ನಾವು ಅರ್ತರೆ ಸಂಸಾರದಿಂದ ನಾವು ಮುಕ್ತರಾಗ್ತೇವೆ. ನನಗಿವತ್ತು ಇದೆಲ್ಲ ಸಿಕ್ಕಿದೆ, ನನ್ನ ಈ ದೇಹ, ನಮ್ಮ ಮನೆ, ಮಠ, ಇದೆಲ್ಲ ಶಾಶ್ವತ ಅಂತ ತಿಳಿತಾನೆ. ಮತ್ತೆ ಎಲ್ಲಿಯೇ ಹುಟ್ಲಿ, ಇದನ್ನು ತುಂಬಾ ನನಗಂತೂ ಬಹಳ ಆಶ್ಚರ್ಯಕರವಾಗಿ ಕಾಣಿಸ್ತದೆ ಒಬ್ಬನೇ ಕೂತು ವಿಚಾರ ಮಾಡಿದರೆ. ಇವತ್ತು ಮನುಷ್ಯರಾಗಿ ಹುಟ್ಟಿದ್ದೇವಲ್ಲ, ಒಂದು ನಾಯಿಯನ್ನು ಒಂದು ಬಾರಿ ನೋಡಿದರೆ ಅದು ಅಸಹ್ಯ ಅನ್ನಿಸ್ತದೆ. ನಾವು ಹಂದಿಯನ್ನು ನೋಡಿದ್ರೆ ಅದು ಅಸಹ್ಯ ಅನ್ನಿಸ್ತದೆ. ಒಂದು ವೇಳೆ ನಾವೇ ಹಂದಿಯಾಗಿ ಹುಟ್ಟಿದ್ರೆ, ನಾಯಿಯಾಗಿ ಹುಟ್ಟಿದ್ರೆ, ಕಥೆ ನೀವು ಎಲ್ಲರೂ ಕೇಳಿರ್ತೀರಿ, ಗುರು ಶಿಷ್ಯರ ಕಥೆ. ಗುರುವಿಗೆ ಗೊತ್ತಾಯ್ತಂತ ನಾನು ಮುಂದಿನ ಜನ್ಮದಲ್ಲಿ ಹಂದಿಯಾಗಿ ಹುಟ್ಟುವನಿದ್ದೇನೆ ಅಂತ. ಅವಾಗ ಅವ್ರೇನ್ ಮಾಡಿದ್ರಂತೆ, ಶಿಷ್ಯನಿಗೆ ಹೇಳಿದ್ರು, ಹಂದಿಯಾಗಿ ಹುಟ್ಟೇನೆ ನಾನು, ನಿನ್ನ ಮನೆಗೆ ಬರ್ತೇನೆ, ಕೂಡಲೇ ನಮ್ದೇನೋ ದೊಣ್ಣೆನೋ ಖಡ್ಗನೋ ತೊಗೊಂಡು ನನ್ನ ತಲೆ ಕಡಿದು ಬಿಡು, ಹಂದಿಯಾಗಿ ನಾನು ಬಹಳ ಕಾಲ ಅಲ್ಲಿ ಇರಲಾರೆ, ನನಗೆ ಬೇಕಾಗಿಲ್ಲ ಆ ಜನ್ಮ, ಕೊಲ್ಲಬೇಡ ಅಂತ, ಕೊಂದು ಬಿಡು ಅಂತ ಹೇಳಿದ್ದಂತೆ ಶಿಷ್ಯ. ಗುರು ಶಿಷ್ಯನಿಗೆ ಹೇಳಿದ್ದ. ಗುರುವಿನ ಆಜ್ಞೆ ಅಂತ ಇವನು ಆಯ್ತು ಒಪ್ಪಗೊಂಡ. ಹಾಗೆ ಕೆಲವು ಕಾಲ ಕಳೀತು. ಗುರು ಸತ್ತು ತನ್ನ ಸಂಸಾರದ ಜೊತೆಗೆ ಅಡ್ಡಾಡಿಕೊಂಡು ಈ ಶಿಷ್ಯನ ಮನೆಗೆ ಬಂದ. ಕೆಲವು ಲಕ್ಷಣ ಹೇಳಿದ್ದ ಆ ಗುರು. ಇದೇನೋ ಎಲ್ಲೋ ಪುರಾಣದಲ್ಲಿ ಬಂದ ಕಥೆ ಅಲ್ಲ, ಅಂತೂ ಒಂದು ಅದ್ಭುತವಾದ ಕಥೆ. ಆ ಲಕ್ಷಣಗಳ ಪ್ರಕಾರ ತಿಳ್ಕೊಂಡ, ನಮ್ಮ ಗುರುಗಳೇ ಬಂದಿದ್ದಾರೆ ಹಂದಿಯಾಗಿ. ಖಡ್ಗ ತಗೊಂಡ ಇನ್ನೇನು ಕೊಚ್ಚಬೇಕು ಅಂತ ಬಂದಾಗ ಆ ಗುರು ದಯವಿಟ್ಟು ನಮ್ಗೆ ಕೊಲ್ಲಬೇಡ ಅಂದ. ಯಾಕೆ, ಮತ್ತೆ ನೀವೇ ಕೊಲ್ಲಬೇಕು ಅಂತ ಹೇಳಿದ್ರಲ್ಲ, ಹಂದಿ ಜನ್ಮ ನಿಮ್ಗೆ ಬೇಡ ಆಗಿತ್ತಲ್ಲ ಅಂದ್ರೆ, ಆವಾಗ ಮನುಷ್ಯ ಆಗಿದ್ದಾಗ ಆ ಥರ ಹೇಳಿದ್ದೆ, ಹಂದಿಯಾಗಿ ಹುಟ್ಟಿದಾಗ ಇದೇ ಸುಖವಾಗಿದೆ. ಈಗ ಇಲ್ಲಿ ಸಿಗುವ ಆಹಾರ, ಇಲ್ಲಿ ಸಿಗುವ ಹೊಲಸು, ಎಲ್ಲಿ ಬೇಕಾದ್ರೆ ಓಡಾಡ್ತೇನೆ, ಇದೇ ಚೆನ್ನಾಗಿದೆ, ಅದೊಂದು ದೊಡ್ಡ ಪುರುಷಾರ್ಥವಾಗಿ ಕಾಣಿಸ್ತದೆ ನನಗೆ, ಕೊಲ್ಲಬೇಡ ಅಂದ್ಬಿಟ್ಟು. ಇದು ಎಲ್ಲೇ ಹುಟ್ಟಲಿ ನಾವು ಅಲ್ಲಿ ಅಡ್ಜಸ್ಟ್ ಆಗಿ ಅಲ್ಲಿ ಏನು ಸಿಗ್ತದೋ ಅದಕ್ಕಾಗಿ ನಾಲ್ಗೆ ತೆಗೆದು ಬದುಕ್ತಾ ಇರ್ತೇವೆ. ಅಲ್ಲಿಯೂ ಹೆಣ್ಣು, ಅಲ್ಲಿಯೂ ಗಂಡು, ಅಲ್ಲಿಯೂ ಆಹಾರ, ಅಲ್ಲಿ ಅದಕ್ಕೇನು ಕೊರತೆ ಇಲ್ಲ. ಯಾವತ್ತಾರು ಬಡತನ ಅನ್ನೋದಿದ್ದರೆ ಮನುಷ್ಯನಿಗೆ ಮಾತ್ರ ಬಡತನ. ಯಾವ ಪ್ರಾಣಿಯೂ ಬಡವ ಪ್ರಾಣಿ ಅಂತಿಲ್ಲ. ಬಡ ಪ್ರಾಣಿ, ದುರ್ಬಲವಾದ ಪ್ರಾಣಿ ಇದೆ, ಹೊಟ್ಟೆಗೆ ಆಹಾರ ಇಲ್ಲದೆ ಇರೋ ಪ್ರಾಣಿ ಯಾವುದೂ ಇಲ್ಲ. ಎಲ್ಲಾ ಪ್ರಾಣಿಗಳಿಗೂ ಸಂತಾನೋತ್ಪಾದನೆ ಆಗ್ತದೆ, ಒಂದು ಗೂಡು ಮಾಡ್ಕೋತವೆ, ಇಲ್ಲೋ ಬದುಕ್ತವೆ, ಕೆಲವು ಕಾಲ ಇದ್ದು ಸಾಯ್ತವೆ. ಅದನ್ನೇ ದೊಡ್ಡ ಪುರುಷಾರ್ಥ ಅಂತ ತಿಳ್ಕೊಂಡು ಬದುಕ್ತಿರ್ತವೆ. ಮನುಷ್ಯನಾಗಿ ಬಂದರೂ ಹೆಚ್ಚಿನ ವ್ಯತ್ಯಾಸ ಇರೋದಿಲ್ಲ. ಅಜ್ಞಾನಿಗೆ
ಈ ಬಂಧಕ ಶಕ್ತಿ ಅನ್ನೋದೇ, ಭಗವಂತನ ಮಾಯೆ ಅನ್ನೋದೇ ನಮ್ಮನ್ನು ಈ ತರ ಹಿಡಿದಿಟ್ಟಿದೆ. ನನ್ನ ಹೆಂಡತಿ, ಮಕ್ಕಳು, ಬಂಧುಗಳು, ಇವರೆಲ್ಲ ಅವ್ರ ಬಗ್ಗೆ ನಮಗೊಂದು ಮಾಯೆ, ಮೋಹ, ಅದು ಬೇರೆ ಬಿಟ್ಟುಬಿಟ್ಟಿದೆ. ಸಾಧಾರಣ ಹುಲ್ಲನ್ನು ಆದ್ರೆ ಕಸ ಅದು ಕಿತ್ತು ಕೀಳಬಹುದು, ದೊಡ್ಡ ಹೆಮ್ಮರ ಎಷ್ಟು ಎಲ್ಲೋ ಬೇರೆ ಒಳಗೆ ಹೋಗಿರ್ತದೆ, ಕೀಳುವುದು ಹೇಗೆ? ಅವನಿಗೆ ಏನಾಗ್ತದೆ? ಇವನ್ನ ನೋಡ್ಕೊಳ್ಳೋರು ಯಾರು? ನನ್ನ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು? ನನ್ನ ನಂತರ ನನ್ನ ಮೊಮ್ಮಕ್ಕಳು ನೋಡ್ಕೊಳ್ಳೋದು ಯಾರು? ಪ್ರಾಣಿ ಪಕ್ಷಿಗಳಿಗಾದ್ರೆ, ಪ್ರಾಣಿ ಪಕ್ಷಿಗಳಿಗೂ ಮನುಷ್ಯನಿಗೂ ವ್ಯತ್ಯಾಸ ಏನು? ಪ್ರಾಣಿ ಅದನ್ನ ಹೆರ್ತದೆ, ಹೆತ್ತಾದ್ಮೇಲೆ ದೊಡ್ಡದಾಗೋ ತನಕ ಒಂದಿಷ್ಟು ಅದಕ್ಕೆ ಆಹಾರ ತಂದು ಹಾಕ್ತದೆ, ಹೇಗೆ ಬೇಟೆ ಆಡಬೇಕು ಅಂತ ಒಂದಿಷ್ಟು ಕಲಿಸ್ತದೆ. ಅಷ್ಟಾದ್ಮೇಲೆ ದೊಡ್ಡದು ಸತ್ತರೆ, ತಂದೆ ತಾಯಿಗಳೇನಾದ್ರು ಸತ್ತರೆ, ಆ ಪ್ರಾಣಿಗಳು ಅನಾಯಾಸವಾಗಿ ಮುಂದೆ ತಮ್ಮ ಕೆಲಸ ನೋಡ್ಕೋತಾರೆ. ಆ ಮಕ್ಕಳಿಗೆ ಮದುವೆ ಮಾಡೋ ಚಿಂತೆ ಇವರಿಗಿಲ್ಲ, ಮನೆ ಕಟ್ಟಿ ಕೊಡಬೇಕಾದ ಚಿಂತೆ ಇಲ್ಲ, ಹೊಲವನ್ನ ತಮ್ಮದಿರೋ ಜಮೀನು ಆಸ್ತಿ ಮೊದಲಾದನ್ನು ಅವ್ರ ಹೆಸರಿಗೆ ಮಾಡಿಡಬೇಕು, ವಿಲ್ ಬರಿಬೇಕು ಅಂತ ಚಿಂತೆ ಇಲ್ಲ, ಏನೂ ಇಲ್ಲ. ಅವರು ಮನುಷ್ಯನಿಗೆ ಮಾತ್ರ ಒಂದು ಹುಟ್ಟಿ ಬಿಟ್ಟ ಅಂದ್ರೆ ಎಷ್ಟು ಥರದ ಚಿಂತೆ. ಇವ್ರು ನನ್ನ ನಂತರ ಇವ್ರು ನೋಡೋರು ಯಾರು? ಈಗಾದ್ರೂ ಇವ್ರನ್ನ ಕಾಪಾಡೋರು ಯಾರು? ಅನೇಕ ಜನ ಹೇಳ್ತಿರ್ತಾರೆ, ನಾನು ಇಷ್ಟೆಲ್ಲ ದುಡ್ದಿದ್ರಿಂದ ನನ್ನ ಮನೆ ನಡೆದಿದೆ ಅಂತ ತಿಳ್ಕೊಂಡಿರ್ತಾನೆ. ಅದರಿಂದ ಏನಾಗ್ತದೆ? ಚಿಂತೆಯಿಂದ ಇಡೀ ದೇಹ ಮನಸ್ಸು ಎರಡು ಯಾವತ್ತೂ ತಳಮಳ. ಏನಾದ್ರು ಸಮಾಧಾನ ಇದೆಯಾ? ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ಬರುವಷ್ಟು, ಅಧ್ಯಾತ್ಮದ ಮಾತೊಂದು ಕಿವಿಗೆ ಬೀಳದೇ ಇರುವಷ್ಟು ಒಂದು ದುಡಿತ, ಚಿಂತೆ, ಯಾವತ್ತೂ ಅದೇ ಚಿಂತೆ. ಆದ್ರಿಂದ ನಿರಂತರವಾಗಿ ಪಾಪ ಕೆಲಸನೇ ಮಾಡ್ತಾ ಹೋಗ್ತಾನೆ. ಇಲ್ಲಿ ಬಂದಿರೋದು ಪಾಪಿ ಜೀವದ ಬಗ್ಗೆ, ಆದ್ರೆ ಪುಣ್ಯ ಜೀವನದು ಹೆಚ್ಚು ಕಡಿಮೆ ಅದೇ ಸ್ಥಿತಿ ಇರ್ತದೆ. ವಿಶೇಷವಾಗಿ ಕಲಿಯುಗದಲ್ಲಿ ಹಾಗೆ ಇರ್ತದೆ. ಮತ್ತೆ ಇವನು ಪಾಪಿ ಆದ್ರಿಂದ ತನ್ನ ಹೆಂಡತಿ ಅವಳದ್ದು ಅಲ್ಲೇ ಅಷ್ಟೇನು ಸಮಾಧಾನ ಆಗೋದಿಲ್ಲ ಅವನಿಗೆ. ಮತ್ತೆ ಯಾರೋ ನೀಚರಾದ ಸ್ತ್ರೀಯರು ಸಿಗ್ತಾರೆ, ಅವರ ಹಾವ ಭಾವ ಅದಕ್ಕೆಲ್ಲ ಇವನ್ ಮನಸ್ಸು ಕರಗಿ ಹೋಗ್ತದೆ. ಮಕ್ಕಳು ಹುಡ್ತಾರೆ, ಮೊಮ್ಮಕ್ಕಳು ಹುಡ್ತಾರೆ, ಅವ್ರು ಆಡುವ ಮಾತು, ಅವರ ಆಡುವ ಮಾತುಗಳನ್ನೇ ಕೇಳಿ ಇವನು ಮೈ ಮರಿತಾನೆ. ಆ ಮುದ್ದು ಮಾತುಗಳು, ತೊದಲು ಮಾತುಗಳನ್ನು ಕೇಳಿ, ಆಹಾ ನನ್ನ ಮಗು ಎಷ್ಟು ಚಂದ, ನನ್ನ ಮೊಮ್ಮಗ ಎಷ್ಟು ಚಂದ ಅಂತ ಅದರಲ್ಲೇ ಮೈ ಮರೆತು ಬಿಟ್ಟಿರ್ತಾನೆ. ಗೃಹೇಶು ಕೂಟ ಧರ್ಮೇಶು, ಹೋಗ್ಲಿ ಮನೆಯಲ್ಲಿ ಏನಾದರೂ ನಿತ್ಯ ಒಂದಿಷ್ಟು ಧರ್ಮ ಆಚರಣೆ ನಡೀತದ? ನಡೆಯೋದಿಲ್ಲ. ಏನ್ ನಡೀತದೆ ಅಂದ್ರೆ ಕೂಟ ಧರ್ಮೇಶು. ಯಾವತ್ತೂ ಇವತ್ತು ದುಡ್ಡು ಸಂಪಾದನೆ ಮಾಡೋದು ಹೇಗೆ, ಸಂಪಾದನೆ ಮಾಡಿ ದುಡ್ಡನ್ನು ಖರ್ಚು ಮಾಡೋದು ಹೇಗೆ ಅಂತ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅದೇ ಆಲೋಚನೆ. ಇವತ್ತು ಮನೆಗಳನ್ನೋದು ಇರೋದೇ ಹಾಗೆ. ಒಂದ್ ಕಡೆ ಸಂಸ್ಕೃತದ ಸುಭಾಷಿತ ನನ್ನ ನೆನಪಿಗೆ ಬರ್ತದೆ, ಎತ್ರ ನಾಸ್ತಿ ಗುರು ಗೌರವ ಪೂಜಾ ಎತ್ರ ನೋ ಲಘು ಲಘೂನಿ ಶಿಶೂನಿ ತಾನಿ ಕಿಂ ಬತ ಗೃಹಾನಿ ವನಾನಿ ಎತ್ರ ನಾಸ್ತಿ ದಧಿಮಂತನ ಘೋಷ ತಾನಿ ಕಿಂ ಬತ ಗೃಹಾನಿ ವನಾನಿ ಅಂತ ಸಂಸ್ಕೃತದ ಒಂದು ಮಾತು. ಪ್ರಾಚೀನ ಕಾಲದಲ್ಲಿ ಮನೆಗಳು ಹೇಗಿದ್ದವು ಅಂದ್ರೆ, ಮನೆಗೆ ಬಂದ್ರೆ ಯಾವುದೇ ಮನೆಗೆ ಹೋದ್ರು, ಯಾವ ಸಮಾಜವೇ ಇರಲಿ, ಯಾವುದೇ ಊರಿರ್ಲಿ, ಯಾವುದೇ ಜಾತಿ ಇರಲಿ, ಮನೆ ಅಂತ ಹೋದ್ರೆ ಅಲ್ಲಿ ಗುರು ಗೌರವ ಪೂಜಾ, ತಂದೆ ತಾಯಂದಿರಿಗೆ, ಅಜ್ಜ ಅಜ್ಜಿಂದರಿಗೆ, ಮನೆಗೆ ಬಂದ ಸಾಧು ಸಂತರಿಗೆ ಪೂಜೆ ನಡೀತಿತ್ತು, ಗೌರವ ನಡೀತಿತ್ತು. ಅನೇಕ ಅಂತಹ ದೊಡ್ಡ ದೊಡ್ಡ ಮನೆಗಳಿಗೆ ನಿತ್ಯ ಯಾರು ಬಂದು ಭಿಕ್ಷೆ ಕೇಳ್ಕೊಂಡು ಹೋಗ್ತಿದ್ರು, ಮಧ್ಯಾಹ್ನ ಊಟಕ್ಕೆ ಬರ್ತಿದ್ರು. ಅವಾಗ ಕಾಲವೇ ಇತ್ತು ಆ ಥರ. ಯಾರನ್ನು ಇವ್ರು ಕರಿಬೇಕಾಗಿಲ್ಲ, ಇವ್ರು ಕರೆದ್ರೇನೆ ಬರಬೇಕು ಅಂತ ಅವ್ರದೂ ಇಲ್ಲ. ಊರಿನ ಆ ಮನೆ, ಅಲ್ಲಿ ಹೋದ್ರೆ ಮಧ್ಯಾಹ್ನ ಹೊತ್ತು ಹೋದ ಊಟ ಸಿಗ್ತದ. ಮನೆ ಯಜಮಾನಂದು ಏನ್ ಕೆಲಸ? ಮಧ್ಯಾಹ್ನ ಹೊತ್ತು ದೇವ್ರ ಪೂಜೆ ಎಲ್ಲ ಮುಗಿಸಿ ಒಂದು ಹೊತ್ತು ಸ್ವಲ್ಪ ಹೊತ್ತು ಕಾಯ್ದು ಯಾರು ಬರ್ತಾರ ಊಟಕ್ಕೆ ಅಂತ ನೋಡಿ, ಮನೆಯ ಗರ್ಭಿಣಿಯರು, ಹೆಂಗಸರು, ಮುದುಕರು ಎಲ್ಲರಿಗೂ ಊಟ ಮಾಡಿಸಿ, ತಾನು ಸ್ವಲ್ಪ ಕಾಯ್ದು ಯಾರು ಬಂದು ಊಟ ಮಾಡಿಸಿ ಆಮೇಲೆ ಊಟ ಮಾಡಬೇಕು. ಯಾರು ಬರದೇ ಇದ್ರು ಒಂದು ಹೊತ್ತು ಸ್ವಲ್ಪ ಹೊತ್ತು ಕಾಯೋದು. ಹಾಲು ಕರಿಲಿಕ್ಕೆ, ಒಂದು ಹಸುವಿನ ಅಥವಾ ಎಮ್ಮೆ ಹಾಲು ಕರಿಲಿಕ್ಕೆ ಎಷ್ಟು ಹೊತ್ತು ಬೇಕೋ ಅಷ್ಟು ಕಾಯೋದು, ಮುಂದೆ ನೋಡಿ ಊಟ ಮಾಡೋದು. ಅಷ್ಟಿತ್ತು. ಗುರುವಿಗೆ, ದೇವತೆಗಳಿಗೆ ಪೂಜಾ ನಡೀತಿತ್ತು. ಮತ್ತೆ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳ ಕಲರವ ಇರ್ತಿತ್ತು. ದಧಿಮಂಥನ ಘೋಷ, ಮೊಸರು ಕಡಿಯೋ ಶಬ್ದ ಕೇಳಿ ಬರ್ತಿತ್ತು. ಇದು ಮನೆ ಅಂದ್ರೆ ಮನೆಯ ಸಮೃದ್ಧಿಯನ್ನು ತೋರಿಸ್ತದೆ. ಇವತ್ತು ಯಾರು ಯಾರ ಮನೆಗೂ ಹೇಳ್ದೆ ಕೇಳದೆ ಹೋಗುವಂತಿಲ್ಲ, ಫೋನ್ ಮಾಡಿ ಹೋಗ್ಬೇಕು. ಮೊದಲಿನಂತೆ ಭಿಕ್ಷೆ ಕೊಡುವುದು, ಭಿಕ್ಷೆ ಹಾಕುವುದು ಇದೆಲ್ಲೂ ಇಲ್ಲೇ ಇಲ್ಲ. ಬರುವವರು ಇಲ್ಲ, ಹಾಕುವವರು ಇಲ್ಲ. ನಮ್ಮ ಮನೆ, ನಮ್ಮ ಊಟ, ಇನ್ನೊಬ್ಬರ ಬಗ್ಗೆ ಯಾರಿಗೂ ಏನು ಚಿಂತೆಯೂ ಇಲ್ಲ. ಪಕ್ಕದ ಮನೆಯಲ್ಲಿ ಏನಾಗ್ತದೆ ಅನ್ನೋದ್ರ ಬಗ್ಗೆನೂ ಯಾರಿಗೂ ಏನು ಚಿಂತೆ ಇಲ್ಲ. ಹಾಗೆ ನಡೀತದೆ. ಆದ್ರಿಂದ ಮನೆಯಲ್ಲಿ ಬರೇ ಕಪಟದ ಮಾತೆ, ಕಪಟದ ಮಾತು ಅಂದ್ರೆ ದುಡ್ಡು ಗಳಿಸುವ ಮಾತು, ದುಡ್ಡು ಖರ್ಚು ಮಾಡುವ ಮಾತು. ಪೂಜೆ, ಪ್ರವಚನ, ಏನಾದ್ರೂ ಒಂದಷ್ಟು
ಸಾಧು ಸಂತರ ನುಡಿಗಳು, ವಚನಗಳು, ಪದಗಳು ಕಿವಿ ಬೀಳ್ತಾವೆ, ಏನೂ ಇಲ್ಲ. ಆದ್ರಿಂದ ಹೊರಗೆ ಹೋದ್ರೂ ಅದೇ ಚಿಂತೆ, ದುಡ್ಡು, ಅದ್ರ ವ್ಯವಹಾರ, ಮನೆಗೆ ಬಂದರೂ ಅದೇ. ಮತ್ತೆ ಇದೇ ದೊಡ್ಡ ವಿಷಯವಾಗಿ ಕಾಣಿಸ್ತದೆ ಅವನಿಗೆ. ಅಂತೂ ಇದರಲ್ಲಿ ಮತ್ತು ಕೆಲವರು ನೀಚರಿರ್ತಾರೆ. ಪ್ರಾಮಾಣಿಕತನದಿಂದ ದುಡಿಯೋರು ಕೆಲವರು ಇರ್ತಾರೆ. ಬರೀ ದುಡ್ಡು ಗಳಿಸುವುದು ಹೇಗೆ, ಖರ್ಚು ಮಾಡುವುದು ಹೇಗೆ, ಅದು ಪ್ರಾಮಾಣಿಕತನದಿಂದ ಮಾಡ್ತಿರ್ತಾರೆ. ಇನ್ನೊಬ್ರನ್ನ ದೋಚುವವರಲ್ಲ. ಇದರಲ್ಲಿ ಮತ್ತೆ ಇನ್ನೊಬ್ರನ್ನ ದೋಚುವವರು ಇರ್ತಾರಲ್ಲ, ಇನ್ನೂ ನೀಚರು. ಅಂತೂ ಏನೇನೋ ಕೆಟ್ಟ ಕೆಲಸಗಳನ್ನು ಮಾಡಿ ಅದನ್ನೆಲ್ಲ ಪೋಷಣೆ ಮಾಡಿ ತಾನು ಉಣ್ತಿರ್ತಾನೆ. ಏನೇನೋ ವೃತ್ತಿ ಮಾಡ್ತಾನೆ. ಕಲಿಯುಗದಲ್ಲಿ ಖರ್ಚು ಬಹಳ, ಅದರಿಂದ ಒಂದೊಂದು ಜೀವನೋಪಾಯ ಸಾಕಾಗೋದಿಲ್ಲ ಅಂತ ಅದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ದುಡ್ಡು ಬಂದಷ್ಟು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಬೇರೆ ಬೇರೆ ವೃತ್ತಿಗಳನ್ನ ಅವಲಂಬಿಸ್ತಾನೆ. ಕೆಲವರಿಗೆ ಅದು ಸಾಕಾಗಲಿ, ಇನ್ನೊಬ್ರು ಕಿಸೆ ಕೈ ಹಾಕ್ತಾರೆ, ದೋಚ್ತಾರೆ. ಅಂಥವರೆಲ್ಲ ಇದ್ದಾರೆ. ಕೆಲವರಿಗೆ ತಾವು ಕೈ ಹಾಕಿದಲ್ಲೆಲ್ಲ ಯಶಸ್ಸು ಸಿಗ್ತದೆ, ಇನ್ನು ಕೆಲವರಿಗೆ ಯಶಸ್ಸು ಸಿಗೋದಿಲ್ಲ, ಅಲ್ಲಿ ವಿಫಲರಾಗ್ತಾರೆ, ಓಡಾಡ್ತಾರೆ. ಕೊನೆ ಇಷ್ಟೆಲ್ಲ ಆಗೋ ಹೊತ್ತಿಗೆ ಯಾವಾಗ ಬಂತು ಅಂತ ಗೊತ್ತೇ ಆಗೋದಿಲ್ಲ, ಮುಪ್ಪು ಬಂದುಬಿಟ್ಟಿರ್ತದೆ. ಮುಪ್ಪು ನಾನೀಗ ಬರ್ತಿದ್ದೀನಿ ಅಂತ ಕೇಳಿ ಬರೋದಿಲ್ಲ, ಅದು ಬಂದೇ ಬಿಟ್ಟಿರ್ತದೆ. ಆವಾಗ ಏನಾಗ್ತದೆ, ಹೊರಗೆ ಹೋಗಿ ಮೊದಲಿನಂತೆ ದುಡಿಲಿಕ್ಕಾಗೋದಿಲ್ಲ, ಚಡಪಡಿಸ್ತಿರ್ತಾನೆ, ನಿಟ್ಟುಸಿರು ಬಿಡ್ತಾನೆ. ಈಗ ಮನೆಯವರಿದ್ದವ್ರು ಏನ್ ಮಾಡ್ತಿರ್ತಾರಂದ್ರೆ, ಇವ್ರು ನೀಚ ಆದ್ರಂತ ಅವರು ನೀಚರೇ ಹೇಳ್ತಾರೆ. ಇವನು ಎಲ್ಲಿಯವರಿಗೆ ದುಡಿದು ಹಾಕ್ತಿದ್ನಲ್ಲ, ಮನೆ ಕಾರಬಾರ ಕೈಯಲ್ಲಿ ಇತ್ತಲ್ಲ, ಅಲ್ಲಿವರೆಗೆ ಅವರೆಲ್ಲ ಬಾಯಿ ಮುಚ್ಕೊಂಡು ಕೂತಿರ್ತಾರೆ. ಯಾವಾಗ ಇವನಿಗೆ ಕುಟುಂಬವನ್ನು ಪೋಷಣೆ ಮಾಡೋ ಶಕ್ತಿ ಕಡಿಮೆ ಆಯ್ತು, ಮನೆಗೆ ಕಾಲು ಮುರ್ಕೊಂಡು ಬೀಳ್ಬೇಕಾಯ್ತು, ಆಗ ಹೆಂಡತಿ ಮಕ್ಕಳು ಆಳು ಕಾಳುಗಳು ಇವನನ್ನ ಕೇರ್ ಮಾಡೋದಿಲ್ಲ. ಇವನ ಸ್ಥಿತಿ ಏನಾಗ್ತದೆ ಅಂದ್ರೆ, ಕೀನಾಶಾಹ ಇವ ಗೋಚರಂ. ಈ ಒಕ್ಕಲ್ತನ ಮಾಡೋರಿಗೆಲ್ಲ ಇದು ಗೊತ್ತಿರ್ತದೆ. ಒಕ್ಕಲ್ತನ ಮಾಡ್ತಿದ್ದೀವಿ, ಮನೆಯಲ್ಲಿ ಎಮ್ಮೆ ಇದೆ, ಆಕಳಿದೆ, ಅದು ಹಿಂಡೋ ತನಕ ಅದ್ರ ಯೋಗಕ್ಷೇಮ ನೋಡ್ತಿರ್ತಾರೆ. ಒಂದು ಎತ್ತು ಅದು ಕೆಲಸ ಮಾಡೋ ತನಕ ಅದ್ರ ಯೋಗಕ್ಷೇಮ ನೋಡ್ತಿರ್ತಾರೆ. ಅದು ಮುಂದೆ ಅದನ್ನು ಅನಾದರ ಮಾಡ್ತಾರೆ. ಅದು ಇನ್ನು ದುಡಿಲಿಕ್ಕೆ ಶಕ್ತಿ ಇಲ್ಲ ಆ ಎತ್ತಿಗೆ, ಜೋಡೆತ್ತಿಗೆ, ಎಮ್ಮೆ ಇನ್ನು ಹಿಂಡ್ತಿಲ್ಲ ಅಂದ್ಮೇಲೆ ಅನಾದರ ಮಾಡ್ತಾರೆ. ಕೆಲವರಂತೂ ಅದನ್ನು ತಗೊಂಡೋಗಿ ಎಲ್ಲಿ ಕೊಡಬೇಕು ಅಲ್ಲಿ ಕೊಟ್ಟೇ ಬಿಡ್ತಾರೆ. ಈಗ ನಡೀತಿರೋದು ಹಾಗೆ. ಹಿಂದೆ ಒಂದು ಕಾಲದಲ್ಲಿ ಹಂಗಿರ್ಲಿಲ್ಲ, ನಮ್ಮ ಮನೆ ಸದಸ್ಯ ಅದು, ಆದ್ರಿಂದ ಅದು ಬದುಕಿರೋ ತನಕನೂ ಅದನ್ನು ನೋಡ್ಕೊಳ್ಬೇಕು ಅಂತ ಅವ್ರ ಕರ್ತವ್ಯ ಇತ್ತು. ಅದೆಲ್ಲ ತಪ್ಪಿ ಹೋಯ್ತು. ನಾವು ನಮ್ಮ ಮನೆಯ ಎತ್ತು, ಆಕಳು ಮೊದಲಾದವುಗಳನ್ನು ವಯಸ್ಸಾಯಿತು, ಇದನ್ನ ಕಳಿಸಿಬಿಡೋಣ ಅಂತ ಆಲೋಚನೆ ಮಾಡಿದರೆ ಅದು ನಮ್ಮನ್ನು ಒಂದು ದಿವಸ ಕಳಿಸ್ತಾರೆ ನಮ್ಮ ಮಕ್ಕಳು. ಇನ್ನು ಮುದುಕ ಇದು ಇನ್ ಕೈಯಿಂದ ಏನಾಗೋದಿಲ್ಲ ಅಂತ ಅನಾದರ ಮಾಡ್ಲಿಕ್ಕೆ ತೊಡಗ್ತಾರೆ. ಆ ಅನಾದರ ಮನಸ್ಸಿಗೆ ಚುಚ್ಚುತ್ತದೆ, ವೈರಾಗ್ಯ ಬರೋದಿಲ್ಲ. ಯಾರನ್ನ ಇವನು ಸಾಕಿದ್ದ ಹಿಂದೆ, ಈಗ ಅವರೇ ಇವನನ್ನು ಸಾಕಬೇಕಾಗ್ತದೆ. ಶರೀರ ಎಲ್ಲ ಮುಪ್ಪಾಗಿ ಹೋಗಿರ್ತದೆ, ವಿಕಾರ ಆಗಿ ಹೋಗಿರ್ತದೆ, ಬಲ ಕಡಿಮೆ ಆಗಿರ್ತದೆ, ಒದ್ದಾಡ್ಕೊಂಡು ಬದುಕೋ ಪ್ರಸಂಗ ಬರ್ತದೆ. ತಿಂದಿದ್ದ ಜೀವನ ಆಗೋದಿಲ್ಲ. ಮಕ್ಕಳು ಮೊಮ್ಮಕ್ಕಳೆಲ್ಲ ಅವ್ರ ತಿರಸ್ಕಾರದಿಂದ ನೋಡ್ಲಿಕ್ಕೆ ತೊಡಗ್ತಾರೆ. ಏನೋ ಸ್ವಲ್ಪ ಚೂರುಪಾರು ಅನ್ನ ಹೇಗೆ ತಿಂತಾನೆ, ನಾಯಿ ತಿಂತಿರ್ತಾನೆ. ಅವರೇ ಹಾಕ್ತಾರೆ, ತಿನ್ರಿ ಅಂತ ಹಾಕ್ತಾರೆ, ಅದನ್ನೇ ತಿಂತ ಬದುಕ್ತಾರೆ. ಇನ್ನು ಸಾವೇ ಹತ್ತಿರ ಬಂದ್ರಂತೂ ಅವಾಗ ಕಫ ಹೆಚ್ಚಾಗಿರ್ತದೆ ದೇಹದಲ್ಲಿ. ಕಫ ಹೆಚ್ಚಾಗಿ ಮೂಗು ಕಟ್ತದೆ, ಗೊರ ಅಂತ ಶಬ್ದ ಬರ್ತಿರ್ತದೆ, ಗಂಟ್ಲು ಕಟ್ತದೆ, ಕೆಮ್ಮು ದಮ್ಮು, ಹಾಸಿ ಹಿಡಿದು ಮಲಗ್ತಾನೆ. ಬಂಧುಗಳು ಏನೋ ತಮ್ಮ ಕರ್ತವ್ಯ ಅನ್ನೋ ಬಂದು ಮಾತಾಡಿಸ್ತಿರ್ತಾರೆ, ಸ್ವಲ್ಪ ನೋಡಿ ಬರೋಣ, ಆರೋಗ್ಯ ಸರಿ ಇಲ್ಲ, ನೋಡಿ ಬರೋಣ ಅಂತ ಬರ್ತಿರ್ತಾರೆ. ಕೆಲವರು ನಿಜ ಕಾಳಜಿ ಪ್ರೀತಿಯಿಂದ ಬರ್ತಾರೆ, ಕೆಲವರು ನಾಟಕಕ್ಕಾಗಿ ಬರ್ತಾರೆ. ಬಂದು ಮಾತಾಡಿಸ್ತಾರೆ, ಇವನಿಗೆ ಮಾತಾಡೋ ಶಕ್ತಿಯೇ ಇರೋದಿಲ್ಲ. ಬದುಕಿರೋದಂತೂ ಇನ್ನೊಬ್ಬರನ್ನ ಜಬರ್ದಸ್ತಿನಿಂದ ದಬಾಯಿಸಿ ಎಲ್ಲ ಕಡೆ ಅಧಿಕಾರ ಸ್ಥಾಪಿಸ್ತಾ ಇದ್ದನು, ಇವತ್ತು ಮಾತಾಡ್ಲಿಕ್ಕೆ ಬರ್ತಿರೋದಿಲ್ಲ. ಯಾಕೆಂದ್ರೆ ಯಮನ ಪಾಶ, ಯಮನ ಹಗ್ಗ ಕುತ್ತಿಗೆಗೆ ಬಿಗಿದಿದೆ, ಇನ್ನು ಕರ್ಕೊಂಡು ಹೋಗೋದಷ್ಟೇ ಬಾಕಿ ಇದೆ. ಕುಟುಂಬ ಪೋಷಣೆಯನ್ನು ಮಾಡ್ತಾ ಇದ್ದವನು ಇವತ್ತು ಆ ಬಂಧುಗಳೆಲ್ಲ ಅಳುತ್ತಿರ್ತಾರಲ್ಲ, ಕೊನೆ ಕಾಲಕ್ಕೆ ಇದೆಲ್ಲ ಟರ್ಮಿನಲ್ ಸ್ಟೇಜಸ್ ಇದೆಲ್ಲ. ಕೊನೆಗೆ ಒಂದು ದಿವಸ ಸಾಯ್ತಾನೆ. ಸತ್ತು ಕೂಡಲೇ ಯಮದೂತರು ಇಬ್ಬರು ಬರ್ತಾರೆ. ಬಂದು ಅವ್ರು ನೋಡಿದ್ರೆ ಅವನಿಗೆ ಹೆದರಿಕೆ ಆಗುತ್ತೆ, ಅಂತ ಕ್ರೂರವಾದ ನೋಟ ಅವ್ರು. ಇನ್ನೂ ಸತ್ತಿಲ್ಲದೆ ಹೋದ್ರೆ ಆ ಸಮಯದಲ್ಲೇ ಮಲಮೂತ್ರ ವಿಸರ್ಜನೆ ಮಾಡ್ತಾನೆ, ಒದ್ದಾಡ್ತಾನೆ. ಅವರು ಅವನನ್ನ ಎಳ್ಕೊಂಡು ಹೋಗ್ತಾರೆ ದೀರ್ಘವಾದ ಮಾರ್ಗ. ಅವರು ಸುಮ್ಮನೆ ಭಾರಿ ಗೌರವದಿಂದ ಕರ್ಕೊಂಡು ಹೋಗೋದಿಲ್ಲ. ಜ್ಞಾನಿ ಸಜ್ಜನ ಆಗಿದ್ರೆ ಗೌರವದಿಂದ ಕರ್ಕೊಂಡು ಹೋಗ್ತಿರ್ತಾರೆ. ಇವನೇ ನೀಚ ಆದ್ರಿಂದ ಬೆದರಿಸಿ ಕರ್ಕೊಂಡು ಹೋಗ್ತಿರ್ತಾರೆ. ತಾನು ಮಾಡಿದ ನೆನಪುಗಳೆಲ್ಲ ಪಾಪಗಳೆಲ್ಲ ನೆನಪಿಗೆ ಬರ್ತಿರ್ತಾವ. ಹಸಿವು, ನೀರಡಿಕೆ, ಒದ್ದಾಡ್ತಿದ್ರೆ ಇವ್ರು ಬೆನ್ನಿನ ಮೇಲೆ ಬಾರ್ಕೋಲಿಂದ ಹೊಡಿತಿರ್ತಾರೆ.
ಒಂದಿಷ್ಟು ನೆರಳಿಲ್ಲ, ಒಂದಿಷ್ಟು ನೀರಿಲ್ಲ, ಎಲ್ಲೋ ಮಾರ್ಗದಲ್ಲಿ ಬೀಳ್ತಾನೆ, ಏಳ್ತಾನೆ, ಮತ್ತೆ ಹೋಗ್ತಾನೆ ಇರ್ತಾನೆ. ನರಕಕ್ಕೆ ಹೋಗ್ತಾನೆ. ನರಕ ಇದನ್ನೆಲ್ಲ ಭಾಗವತವನ್ನು ವಿವರವಾಗಿ ಕೇಳಿ ಕೂತಾಗ ಮಾತ್ರ ಇದರ ದರ್ಶನ ಆಗ್ತದೆ. ಗರುಡ ಪುರಾಣದಲ್ಲಿ ಕೆಲವು ಇಂಥ ಅಂಶಗಳು ಬರ್ತವೆ, ಅದು ಇಲ್ಲಿ ಭಾಗವತದಲ್ಲೂ ಹೇಳ್ತಾರೆ. 5ನೇ ಸ್ಕಂದದಲ್ಲಿ ಮತ್ತೊಂದು ಕಡೆ ಬರೋದಿದೆ. ಕೆಲವು ಕಡೆ ಪಾಪಿಗಳಿಗೆ ಏನ್ ಶಿಕ್ಷೆ ಕೊಡ್ತಿರ್ತಾನೆ ನರಕದಲ್ಲಿ ಅಂದ್ರೆ, ಅವರ ಮೈಗೆಲ್ಲ ಚೆನ್ನಾಗಿ ಎಣ್ಣೆ ಸವರುತ್ತಾರೆ. ಅದು ಸಾಲದು ಅಂತ ಹೇಳಿ ಎಣ್ಣೆ ಸವರಿದ ಎಣ್ಣೆಯಲ್ಲಿ ಅದ್ದಿದ ಬಟ್ಟೆಗಳನ್ನ ಅವ್ರ ಮೈಗೆ ಸುತ್ತಾರೆ. ಸುತ್ತಿ ಬೆಂಕಿ ಹಚ್ಚುತ್ತಾರೆ. ಆ ಬೆಂಕಿಯ ಜ್ವಾಲೆ ತಡಿಲಿಕ್ಕಾಗದೆ, ಅದ್ರ ಬಿಸಿ ತಡಿಲಿಕ್ಕಾಗದೆ ಕೂಗಾಡ್ತಿರ್ತಾನೆ. ಇನ್ನು ಕೆಲವು ಕಡೆ ಹಸಿವಿನ ನೀರಿಡಿಕೆಯಿಂದ ತನ್ನ ಶರೀರದ ಮಾಂಸ ತಾನೇ ಕಿತ್ತು ತಿನ್ನುವ ಪ್ರಸಂಗ ಬರ್ತದೆ. ಕೆಲವು ಸರಿ ಇವನಿಗೆ ತಿನ್ಲಿಕ್ಕೆ ಆಗದೆ ಹೋದ್ರೆ ಅದ್ ಹೇಳ್ತಾರೆ ನರಕದಲ್ಲಿ ಬೇರೆ ಬೇರೆ ಕಡೆ ದೊಡ್ಡ ದೊಡ್ಡ ಹದ್ದುಗಳು, ರಣಹದ್ದು, ಅಂತ ಭಯಾನಕವಾದ ಹದ್ದುಗಳು, ಜಿಗಣೆಗಳು, ತಗಣಿಗಳು, ಅಂತ ಕ್ರೂರ ಪ್ರಾಣಿಗಳು ಇವನ್ ಮೇಲೆ ದಾಳಿ ಮಾಡಿ ಇವನ ರಕ್ತ ಮಾಂಸ ಇದನ್ನ ಕಿತ್ತು ತಿಂತವೆ. ಈ ಜಗತ್ತಿನ ಸ್ಥಿತಿ ಹೇಗಿರ್ತದೆ ಅಂದ್ರೆ, ನೀವು ಸತ್ತ ಪ್ರಾಣಿಯ ಆಹಾರವನ್ನು ಹದ್ದು, ನಾಯಿ, ನರಿ ಇವೆಲ್ಲ ತಿಂತವೆ. ನರಕದಲ್ಲಿ ಏನಾಗ್ತದೆ, ಇವ್ನು ಸತ್ತಿರೋದಿಲ್ಲ, ಯಾಕಂದ್ರೆ ಅಲ್ಲಿ ಸಾವಿಲ್ಲ. ಈಗ ನಮಗೊಂದು ಭೌತಿಕ ದೇಹ ಇದೆಯಲ್ಲ, ಇದು ತಂದೆ ತಾಯಿನಿಂದ ಬಂದ ದೇಹ, ಇದು ಹೋಗ್ತದೆ. ಹೋದ್ರೂ ಯಾತನಾ ದೇಹ ಅಂತ ಇನ್ನೊಂದು ಒಳಗ ದೇಹ ಇರ್ತದೆ. ಆ ದೇಹ ನರಕದಲ್ಲಿ ಕಂಟಿನ್ಯೂ ಆಗ್ತಿರ್ತದೆ. ಅದು ಸಾವಿಲ್ಲ. ಅದಕ್ಕೆ ನರಕದಲ್ಲಿ ಇರೋ ತನಕ ನೋವು ಅನುಭವಿಸಲಿಕ್ಕಾಗಿ ಇರೋ ದೇಹ ಅಂತ ದೇಹದ ವೈಶಿಷ್ಟ್ಯ ಅದು. ನರಕದಲ್ಲಿ ಜೀವಂತ ವ್ಯಕ್ತಿಯನ್ನೇ ಸಿಗಿದು ಬಗಿದು ತಿಂತವೆ ಆ ಪ್ರಾಣಿಗಳು. ಚೇಳು, ಸೊಳ್ಳೆ ಅವೆಲ್ಲ ಅವೇನ್ ಮಾಡ್ತಾವಂದ್ರೆ, ಬರ್ಲಿ ಅವನಿಗೆ ಭೂಲೋಕದಲ್ಲಿದ್ದಾಗ ಭಾರಿ ನರದಾಡ್ತಿದ್ದ, ಚೇಳುಗಳನ್ನು ಹೊಡೆದ, ಹಾವು ಹೊಡೆದ, ಮತ್ತೆ ಯಾರ್ಯಾರನ್ನ ಪ್ರಾಣಿಗಳನ್ನ ಹಿಂಸೆಗೆ ಒಳಪಡಿಸಿದ, ನಾವೀಗ ಅವನನ್ನು ಬಿಡೋದಿಲ್ಲ ಅಂತ ಹೇಳಿ ಅವು ಕಾಯ್ತಾ ಕೂತಿರ್ತಾವ. ಅದಕ್ಕೆಲ್ಲ ಅವು ಇವನಿಗೆ ಹಿಂಸೆ ಮಾಡ್ತವೆ. ಶರೀರವನ್ನ ಅಲ್ಲಿ ಯಮಭಟರು ಇರ್ತಾರಲ್ಲ, ಅವರೆಲ್ಲ ಒಳ್ಳೆ ಟ್ರೈನ್ಡ್ ಆದವರು, ಇಂಥ ಕೆಲಸ ಹಿಂಸೆ ಕೊಡ್ಲಿಕ್ಕೆ ಟ್ರೈನ್ಡ್ ಆದವರು. ಶರೀರವನ್ನ ತುಂಡು ತುಂಡು ಮಾಡಿ ಕತ್ತರಿಸ್ತಾರೆ, ಬೆಟ್ಟದ ತುದಿಯಿಂದ ತಳ್ಳುತ್ತಾರೆ, ಹಳ್ಳದಲ್ಲಿ ಹಾಕ್ತಾರೆ. ಎಲ್ಲಿಯಾದ್ರೂ ಈ ಜಗತ್ತಿನಲ್ಲಿ ಸ್ತ್ರೀ ಅಥವಾ ಪುರುಷ ಹಾದಿ ತಪ್ಪಿ ನಡೆದಿದ್ರೆ ಅಂಥವ್ರನ್ನ ಬೇರೆ ಬೇರೆ ಥರ ನರಕಕ್ಕೆ ಹೋಗಿ ಅಲ್ಲಿ ಹಾಕ್ತಾರೆ. ಅವನು ಹೇಳ್ತಾನೆ, ಸ್ವರ್ಗ ನರಕ ಅಂತ ಅನ್ನೋದು ಅಲ್ಲೂ ಇವೆ, ಕೆಳಗೂ ಇವೆ, ಈ ನಮ್ಮ ಜಗತ್ತಿನಲ್ಲೂ ಇದ್ದೇವೆ ಅಂತ ನೋವು, ಅದನ್ನು ನಾವು ಈ ಜಗತ್ತಿನಲ್ಲೂ ಅನುಭವಿಸ್ತೇವೆ. ಅಂತೂ ಕುಟುಂಬ ಪೋಷಣೆಗಾಗಿ ನಾವು ಮಾಡಿದ ಅಪಚಾರಗಳು, ಅನಾಚಾರಗಳನ್ನ ನಾವೇನ್ ಮಾಡಿರ್ತೇವೆ, ಅದರ ಫಲವನ್ನಲ್ಲಿ ಅನುಭವಿಸ್ತೇವೆ. ನನ್ನ ಕುಟುಂಬಕ್ಕಾಗಿ ಇಷ್ಟನ್ನೆಲ್ಲ ಮಾಡಿದೆ, ಆದ್ರೆ ಅದರ ಫಲವನ್ನು ಮಾತ್ರ ನಾನು ಒಬ್ಬನೇ ಅನುಭವಿಸ್ತೇನೆ. ಅಲ್ಲಿ ಅವರೆಲ್ಲ ಸತ್ತ ಮೇಲೆ ಅನುಭವಿಸ್ತಾರೆ, ನಾನಂತೂ ಸತ್ತು ಹೋಗಿರ್ತೇನಲ್ಲ ಒಬ್ಬನೇ. ನನಗೇನು ಫಲ ಕೊಡಬೇಕು ಅದನ್ನು ಕೊಡ್ತಿರ್ತಾರೆ. ಪರಮಾತ್ಮ ಕೊಟ್ಟದ್ದು ಶರೀರವನ್ನು ಬಿಟ್ವಿ, ಹೌದು, ನಮ್ಮ ಬ್ಯಾಂಕ್ ಬ್ಯಾಲೆನ್ಸು, ಅದ್ರ ಮೇಲಿನ ಅಧಿಕಾರ ಎಲ್ಲ ಹೋಯ್ತು, ನಮ್ಮ ಹೆಸರಿಗೆ ನೋಂದಾಗಿದ್ದ ಜಾಗ ಹೋಯ್ತು, ಎಲ್ಲ ಮುಗೀತು. ಆದ್ರೆ ಪಾಪ ಪುಣ್ಯ ಮಾತ್ರ ಹೋಗಲಿಲ್ಲ, ಅದು ಹೋಗುವಂತೆ ಇಲ್ಲ. ಅದು ನಮ್ಮ ಹೆಸರಿಗೆ ಕಾಯಂ ರಿಜಿಸ್ಟರ್ಡ್ ಅದು. ಅದರಿಂದ ಅದನ್ನ ಅವನು ಅನುಭವಿಸಲೇಬೇಕಾಗ್ತದೆ. ಅದು 31ನೇ ಅಧ್ಯಾಯ. ಅಲ್ಲೆಲ್ಲ ಹೋಗಿ ಅಷ್ಟು ಒದ್ದಾಡ್ತಾರಲ್ಲ ನರಕಕ್ಕೆ ಹೋಗಿ, ಮತ್ತೆ ಅಲ್ಲೇನು ಶಾಶ್ವತ ಅಲ್ಲ, ಅಲ್ಲಿಂದ ಮತ್ತೆ ಒದ್ದು ಈ ಜಗತ್ತಿಗೆ ಕಳಿಸ್ತಾರೆ. ಕಳಿಸಿದ್ರೆ ಇಲ್ಲಿ ಹುಟ್ಟಿ ಬರ್ತಾನೆ, ತಂದೆ ಮೂಲಕ ತಾಯಿ ಹೊಟ್ಟೆಗೆ ಬರ್ತಾನೆ. ಮೊದಲನೇ ಒಂದು ದಿವಸ ತಂದೆ ತಾಯಿಯಿಂದ ಅಂಶಗಳು ಎರಡು ಸೇರ್ತವೆ. 5 ದಿವಸಗಳ ನಂತರ ಇದನ್ನು ಗಮನಿಸಬೇಕು. ಹೇಗೆ ವಿಜ್ಞಾನ ಹೇಗೆ ಹೇಳಿದೆ ಅದನ್ನು ಹೆಚ್ಚು ಕಡಿಮೆ ಶಾಸ್ತ್ರನೂ ಹಾಗೆ ಹೇಳಿದೆ. 5 ದಿವಸದ ನಂತರ ಒಂದು ಗೋಲ ಆಗ್ತದೆ, ಒಂದು ಗುಂಡಿನಂತೆ. 10 ದಿನಗಳ ನಂತರ ಒಂದು ಬೋರೆ ಹಣ್ಣು, ಬಾರಿಕಾಯಿ ಅಂತಿರ್ತಲ್ಲ, ಆ ಪ್ರಕಾರ ಹೆಚ್ಚು ಕಡಿಮೆ ಆಗ್ತದೆ. ಮುಂದೆ ಒಂದು ಮಾಂಸದ ಮುದ್ದೆ ಆಗ್ತದೆ. ಹಾವು, ಪಕ್ಷಿ ಮೊದಲಾದಿದ್ರೆ ಮೊಟ್ಟೆ ಆಗ್ತದೆ. ಮನುಷ್ಯ, ಹುಲಿ, ಸಿಂಹ ಮೊದಲಾದ್ರೆ ಹಾಗೆ ಗರ್ಭದಲ್ಲಿ ಮುಂದುವರಿತದೆ. 1 ತಿಂಗಳ ನಂತರ ತಲೆ ಹುಟ್ಟುತ್ತದೆ, ಆಮೇಲೆ ಅವಯವಗಳು ಹುಟ್ಟುತ್ತವೆ. 3 ತಿಂಗಳ ನಂತರ ಅದು ಸ್ತ್ರೀಯೋ ಪುರುಷನೋ ಅನ್ನುವ ಲಿಂಗ ಅಲ್ಲಿ ಸೂಚಿತ ಆಗ್ತದೆ, ಸಿಗ್ತದೆ, ಕಾಣಿಸ್ತದೆ. ರಕ್ತ, ಮಾಂಸ ಇವೆಲ್ಲ
ಶುರುವಾಗ್ತದೆ. 5ನೇ ತಿಂಗಳಲ್ಲಿ ಹಸಿವು, ಬಾಯಾರಿಕೆ. ತಾಯಿ ಉಂಡದ್ದು ಅವಳ ಹೊಕ್ಕಳಿನ ಮೂಲಕ ಇದಕ್ಕೆ ಬಂದು ಸೇರ್ತದೆ. 7ನೇ ತಿಂಗಳ ಹೊತ್ತಿಗೆ ಸ್ವಲ್ಪ ಹಿಂದಿನ ಜನ್ಮಗಳು, ಕರ್ಮಗಳು ನೆನಪಿಗೆ ಬರ್ತವೆ. ಎಲ್ಲರಿಗೂ ಬರೋದಿಲ್ಲ, ಕೆಲವರಿಗೆ ಬರ್ತದೆ. ಭಗವಂತನ ಇಚ್ಛೆಯಿಂದ ನಾನು ಈ ಸಂಸಾರಕ್ಕೆ ಬರಬೇಕಾಯ್ತಲ್ಲ ಅಂತ ಅವನಿಗೆ ಗೊತ್ತಾಗ್ತದೆ. ರೋಗಿ ಇನ್ನೊಬ್ರು ಆಹಾರ ಕೊಟ್ಟರೆ ಮಾತ್ರ ತಿನ್ಲಿಕ್ಕೆ, ತಾನೇ ಹೋಗಿ ಅಡಿಗೆ ಮಾಡ್ಕೊಂಡು ತಿನ್ನುವಷ್ಟು, ಬಡಿಸ್ಕೊಂಡು ತಿನ್ನುವಷ್ಟು, ನೀಡಿಕೊಂಡು ತಿನ್ನುವಷ್ಟು ಶಕ್ತಿ ಇರೋದಿಲ್ಲ ಅವನಿಗೆ. ಹಾಗೆ ತಾಯಿ ಸೇವಿಸುವ ಆಹಾರದ ಪರಿಣಾಮವಾಗಿ ಇವನು ಬೆಳಿಬೇಕು. ಮತ್ತೆ ಗರ್ಭವಾಸ ಅಂತಿರ್ತಾರಲ್ಲ, ಅದು ಎಷ್ಟು ಕಷ್ಟದ್ದು. ಇವತ್ತು ಆರಾಮಾಗಿ ಕೈಕಾಲು ಜಾಡ್ಸ್ಕೊಂಡು ಕೂತಿದ್ದೇವೆ, ಎಲ್ಲೋ ಕಾಲು ನೋವಾದ ಕಾಲು ಸ್ವಲ್ಪ ಚಾಚ್ತೇವೆ, ಕೈ ಚಾಚ್ತೇವೆ, ಕೂತದ್ ಸಾಕಾದ್ರೆ ಎದ್ದು ನಿಲ್ತೇವೆ, ಎದ್ದು ಸಾಕಾದ್ರೆ ಕೂಡ್ತೇವೆ. ಅನೇಕ ಸರಿ ಹೇಳಿದ್ದೇವೆ, ಯೋಗಾಸನದಲ್ಲಿ ಗರ್ಭಾಸನ ಅಂತ ಒಂದು ಆಸನ ಇದೆ. ಆ ಆಸನವನ್ನೇ ಹಾಕೊಂಡು 1 ನಿಮಿಷ ನಿಂದಿರ್ಲಿಕ್ಕಾಗೋದಿಲ್ಲ, ಅಷ್ಟು ಕ್ಲಿಷ್ಟವಾದ ಆಸನ. ಕೈ ಕಾಲು ಎಲ್ಲ ಸೇರಿಸಿ ಒಂದು ಗರ್ಭದಲ್ಲಿ ಕೂತಂತೆ ಕೂಡ್ಬೇಕು. ಅಂಥದ್ದು 9 ತಿಂಗಳು ಗರ್ಭದಲ್ಲಿ ಕೂಡ್ಬೇಕಲ್ಲ, ಎಷ್ಟು ಎಂಥ ಹಿಂಸೆ ಅದು. ಹೋಗ್ಲಿ, ಶರೀರ ಬಹಳ ಸೂಕ್ಷ್ಮವಾಗಿರ್ತದೆ, ಅಲ್ಲೇನೋ ಕ್ರಿಮಿ ಕೀಟ ಒಳಗೆ ಅವೆಲ್ಲ ಕಚ್ಚುತ್ತಿರ್ತವೆ. ಅವಾಗ ಮೂರ್ಛೆ ಹೋಗ್ತಾನೆ, ಒದ್ದಾಡ್ತಿರ್ತಾನೆ. ಈ ತಾಯಿ ಏನಾದ್ರು ತಲೆ ಕೆಟ್ಟು ಅತಿಯಾಗಿ ಖಾರ ತಿಂದ್ರೆ ಅದೆಲ್ಲ ಇವನಿಗೂ ಆ ಖಾರವೇ ಬಂದು ಸೇರ್ತದೆ. ಉಪ್ಪು, ಅವಳಿಗೊಂದು ಬಾಯಿ ಚಾಪಲ್ಯ, ಏನೇನೋ ಆಗ್ತದೆ. ಬೆನ್ನು ಕುತ್ತಿಗೆ ಅದನ್ನೆಲ್ಲ ಹಿಂಗೆ ಬಗ್ಗಿಸಿಕೊಂಡು ಕೆಳಗೆ ಕೂತಿರ್ತಾನೆ. ಪಂಜರದಲ್ಲಿ ಸಿಕ್ಕ ಹಕ್ಕಿ ಅಂತ ಒದ್ದಾಡ್ತಿರ್ತಾನೆ, ನಿಟ್ಟುಸಿರು ಬಿಡ್ತಿರ್ತಾನೆ. ಹಿಂದಿನ ಜನ್ಮದಲ್ಲಿ ಮಾಡಿದ 100 ಕರ್ಮಗಳು, ಕರ್ಮ ಜನ್ಮ ಶತೋದ್ಭವ, ಅದೆಲ್ಲ ಅಲ್ಲಿ ನೆನಪಿರ್ತದೆ. ಇನ್ನೇನು ಸ್ವಲ್ಪ 7ನೇ 8ನೇ ತಿಂಗಳಲ್ಲಿ ಜ್ಞಾನ ಬರೋದ್ರಿಂದ ಸ್ವಲ್ಪ ಅವನಲ್ಲಿ ಚಲನೆ ಕಾಣ್ತದೆ. ಆವಾಗ ಗರ್ಭಸ್ಥನಾದ ಜೀವ ಭಗವಂತನ ಪ್ರಾರ್ಥನೆ ಮಾಡ್ತಾನೆ, ಭಗವಂತನೇ ನೀನು ನಮ್ಮನ್ನೆಲ್ಲ ಕಾಪಾಡುವವನು, ರಾಮಕೃಷ್ಣಾದಿ ರೂಪದಿಂದ ಅವತಾರ ಮಾಡ್ತೀನಿ, ನಾನು ಪಾಪಿ, ನನಗೊಂದು ಸರಿಯಾದ ಶಿಕ್ಷಣೆ ಕೊಟ್ಟಿದ್ದೆ, ನಾನು ನಿನಗೀಗ ಶರಣಾಗತನಾಗಿದ್ದೇನೆ, ನನ್ನನ್ನು ನೀವು ಕಾಪಾಡಬೇಕು, ನಿನ್ನನ್ನೇ ನಾನು ನಮಸ್ಕರಿಸ್ತೇನೆ. ಆದ್ರಿಂದ ನನಗೊಂದು ಅನುಗ್ರಹ ಮಾಡಬೇಕು ನೀನು. ಏನು? ನಷ್ಟಸ್ಮೃತಿ ಪುನರಯಂ ಪ್ರವೃಣೀತ ಲೋಕಃ ಯುಕ್ತ್ಯಾ ಕಯಾ ಮಹದ್ ಅನುಗ್ರಹ ಅಂತಲೇಣ. ನಾನು ಗರ್ಭದಿಂದ ಹೊರಗೆ ಬಂದ ಕೂಡಲೇ ನನಗೆ ಗುರುವಿನ ಅನುಗ್ರಹ ಆಗಲಿ, ಸರಿಯಾದ ಗುರುವಿನ ಆಶ್ರಯ ನನಗೆ ಸಿಗುವಂತಾಗಲಿ, ಆ ಮೂಲಕ ನಿನ್ನ ದರ್ಶನ ನನಗಾಗಲಿ ಅಂತ ಕೇಳ್ಕೊತಾನೆ. ಆದ್ರೆ ಅವ್ನ ದುರ್ದೈವ ಏನಂದ್ರೆ, ಗರ್ಭದಲ್ಲಿ ಇದ್ದಾಗ 7-8 ತಿಂಗಳಲ್ಲಿ ಇದೆಲ್ಲ ನೆನಪಿಗೆ ಬರ್ತದೆ. ಹೊರಗೆ ಬಂದ್ರೆ ಈ ಜಗತ್ತು ಎಂಥ ಮಾಯಾಮಯ ಅಂದ್ರೆ, ಹೊರಗೆ ಬಂದ ಕೂಡಲೇ ನನ್ನ ತಾಯಿ, ನನ್ನ ತಂದೆ, ನನ್ನ ಬಂಧು ಶುರುವಾಗಿಬಿಡ್ತದೆ ಮೋಹ. ಯಾವ ಭಗವಂತನೂ ಇಲ್ಲ, ಯಾವ ಗುರುವೂ ಇಲ್ಲ, ಯಾವ ಪುಣ್ಯವೂ ಇಲ್ಲ, ಎಲ್ಲವನ್ನೂ ಮರೆತು ಬಿಡ್ತಾನೆ. ಅವನ ಅದೃಷ್ಟ ಇದ್ರೆ ಅವನಿಗೆ ಮುಂದೆ ಯಾವ ಒಬ್ಬ ಗುರು ಸಿಗ್ತಾನೆ, ಸನ್ಮಾರ್ಗ ಸಿಗ್ತದೆ, ಅಧ್ಯಾತ್ಮ ಮಾರ್ಗ ಸಿಗ್ತದೆ. ಅದಿಲ್ಲದೆ ಹೋದ್ರೆ ಏನೂ ಸಿಗೋದಿಲ್ಲ. ಅಲ್ಲಿ ಆ ಥರ ಪ್ರಾರ್ಥನೆ ಮಾಡ್ತಾನಷ್ಟೆ. ಗರ್ಭದಲ್ಲಿದ್ದಾಗ ಕೆಲವರು ಮಾಡ್ತಾರೆ. ನನಗಿಷ್ಟು ಭಯಂಕರವಾದ ಗರ್ಭವಾಸ ಇವತ್ತು ಬಂದಿದೆ. ಅನೇಕ ಬಾರಿ ಹುಟ್ಟುವುದು, ಅನೇಕ ಬಾರಿ ಸಾಯುವುದು, ಇದನ್ನು ನಾನು ಅನುಭವಿಸಬೇಕಾಗಿದೆ. ನನಗೆ ಮತ್ತೆ ಈ ಸಂಸಾರ ಅನ್ನೋದು ಬೇಡ. ಕನಕದಾಸ ಒಂದು ಮಾತಿದೆ, ಹುಟ್ಟಿಸಿದ್ದಕ್ಕೆ ಸಾಕು, ಇನ್ನು ಹುಟ್ಟಿಸಲೇ ಬೇಡ, ಇನ್ನು ಮಾತ್ರ ಹುಟ್ಟಿಸಬೇಡ ಅಂತ ಕೇಳ್ಕೊತಿರ್ತಾನೆ. ಆದರೆ ಈ ಜಗತ್ತಿನಲ್ಲಿ ಹುಟ್ಟಿ ಬಂದ ಕೂಡಲೇ ಮತ್ತೆ ಅವನ ಸಂಪತ್ತು, ವೈಭವ ಇದೆಲ್ಲ ಮತ್ತೆ ಶುರುವಾಗ್ತದೆ. ಗರ್ಭದಿಂದ ಬರೋದಿಲ್ಲ, ನನ್ನ ಗರ್ಭ ಹೊರಗೆ ಬರ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ಮತ್ತೆ ಈ ಜನನ ಬೇಡ ಅಂತ ಅನ್ಕೋತಿರುವಾಗಲೇ ಒಳಗಿನ ವಾಯು ಒತ್ತಡದಿಂದ ಹೊರಗೆ ಹಾಕ್ತದೆ. ಗರ್ಭದಿಂದ ಹುಟ್ಟಿ ಬರ್ತಾನೆ, ಜೋರಾಗಿ ಅಳ್ಳಿಕ್ಕೆ ಶುರು ಮಾಡ್ತಾನೆ. ಅದು ಆ ಗರ್ಭದಿಂದ ಹೊರಗೆ ಬಂದದ್ದು ಅಲ್ಲಿ ದುರ್ವಾಸನೆ, ರಕ್ತ, ಮಲ, ಮಾಂಸ, ಮೂತ್ರ, ಕೇವಲ ಅಜ್ಞಾನಾವಸ್ಥೆಯಲ್ಲಿ ಜೋರಾಗಿ ಬಿದ್ದು ಅಳ್ತಿರ್ತಾನೆ. ಇವನು ಅಳ್ತಾ ಇದ್ದಾಗ ಅವರೆಲ್ಲ ನಗ್ತಿರ್ತಾರೆ, ಮಗು ಹುಟ್ಟಿತು ಅಂತೇಳಿ. ಅವರೆಲ್ಲ ಪೋಷಣೆ ಮಾಡ್ತಿರ್ತಾರೆ, ಬೇಕಾದನ್ನು ಕೆಲವು ಸರಿ ಕೊಡೋದಿಲ್ಲ, ಬೇಡವಾದನ್ನು ಏನೇನೋ ಕೊಡ್ತಿರ್ತಾರೆ. ಇದಕ್ಕೆ ಏನ್ ಬೇಕು ಅಂತ ಕೇಳಿ ತಿಳ್ಕೊಳ್ಳೋ ಶಕ್ತಿ ಅವ್ರಿಗಿರೋದಿಲ್ಲ, ಯಾಕಂದ್ರೆ ಇದಕ್ಕೆ ಮಾತು ಬರೋಲ್ಲ, ಭಾಷೆ ಬರೋಲ್ಲ. ಏನೋ ಕೊಡ್ತಿರ್ತಾರೆ, ಬೇಡ ಅಂತ ಹೇಳಲಿಕ್ಕೆ ಇದಕ್ಕೆ ಏನು ಹೇಳಬೇಕು ಅಂತ ಇದಕ್ಕೆ ಗೊತ್ತಿಲ್ಲ. ಅಂತೂ ಅವನ್ನೆಲ್ಲೋ ಒಂದು ಮಲಗಿಸಿರ್ತಾರೆ, ಮನಸ್ಸು ಸ್ವಚ್ಛವಾದ ಜಾಗದಲ್ಲೇ ಮಲಗಿಸ್ತಾರೆ. ಕೆಲವರಿಗೆ ತಿಳುವಳಿಕೆ ಇಲ್ಲದೆ ಹೋದ್ರೆ ಹೊಲಸು ಹಾಸಿ ಮಲಗಿಸ್ತಾರೆ. ಎಂದು ಕಚ್ಚಿದ್ರೆ ತುಳಿಸ್ಕೊಳ್ಳಿಕ್ಕೆ ಗೊತ್ತಿಲ್ಲ. ಅದು ಮಗುವಿಗೆ ಗೊತ್ತಿರೋ ಒಂದೇ ಭಾಷೆ ಅಂದ್ರೆ ಅಳು. ಇದನ್ನು ಇವತ್ತಿನ ವಿಜ್ಞಾನಿಗಳು ಹೇಳ್ತಿರ್ತಾರೆ. ಎಲ್ಲಾ ಜಗತ್ತಿನ ಎಲ್ಲಾ ಊರು, ಎಲ್ಲಾ ಭಾಷೆ, ಎಲ್ಲಾ ಜಾತಿ, ಎಲ್ಲಾ ಕಡೆನೂ ಗೊತ್ತಿರುವ
ಒಂದೇ ಭಾಷೆ ಮಕ್ಕಳಿಗೆ ಅಳುವುದು, ಅದೊಂದೇ ಭಾಷೆ. ಎಷ್ಟು ಆಶ್ಚರ್ಯ ಮನುಷ್ಯ ಶಿಶುವಿಂದ, ಅದರಲ್ಲೂ ಮನುಷ್ಯಂದು. ಪ್ರಾಣಿಗಳು ಪಕ್ಷಿಗಳು ಒಂದು 5 ನಿಮಿಷ ಆದ್ಮೇಲೆ ಎದ್ದು ನಿಂತು ಬಿಡ್ತಾವೆ, ಅವು ಸಂಚಾರ ಮಾಡ್ಲಿಕ್ಕೆ ಶುರು ಮಾಡ್ತವೆ. ನೋಡಿದ್ರಿ ನೀವು ಎಮ್ಮೆ ಕರುಗಳು, ಆಕಳು ಕರುಗಳು. ತಿಮಿಂಗಿಲದಂತೂ ಬಹಳ ಆಶ್ಚರ್ಯ ನನಗೆ. ನಮಗೆ ನಿಲ್ಲಿಕ್ಕೆ ಒಂದು ಸ್ಥಿರವಾದ ನೆಲೆ ಆದರೂ ಇರ್ತದೆ. ತಿಮಿಂಗಿಲ ಅದೆಲ್ಲೋ ಅಗಾಧವಾದ ಸಮುದ್ರದಲ್ಲಿ ಮರಿ ಹಾಕ್ತದೆ. ಅದನ್ನ ಮಗುವನ್ನು ಪೋಷಣೆ ಮಾಡಬೇಕು. ಉಳಿದೆಲ್ಲ ಪ್ರಾಣಿ ಪಕ್ಷಿಗಳಿಗಿಂತ ಮನುಷ್ಯನ ಜೀವನ ಬಹಳ ವಿಚಿತ್ರ. ಅಂತೂ ಇಷ್ಟು ಕಷ್ಟಪಡ್ತಿರ್ತಾನೆ. ಆದ್ರಿಂದ ದುರ್ಜನರ ಸಂಘ ಬಿಡಬೇಕು, ಸಜ್ಜನರ ಸಂಘವನ್ನ ಯಾವತ್ತು ಮನುಷ್ಯ ಅಪೇಕ್ಷೆ ಪಡಬೇಕು. ಸನ್ಮಾರ್ಗದಲ್ಲಿರಬೇಕು. ದುಷ್ಟ ಸ್ತ್ರೀಯರ ಸಹವಾಸ, ದುಷ್ಟ ಪುರುಷರ ಸಹವಾಸ ಇದನ್ನ ಯಾವತ್ತೂ ಕೂಡ ಮನುಷ್ಯ ಮಾಡಬಾರದು. ಕಪಿಲ ತನ್ನ ತಾಯಿಯಿಂದ ನೆಪ ಮಾಡಿಕೊಂಡು ಜಗತ್ತಿಗೆ ಎಲ್ಲನೂ ಬೋಧನೆ ಮಾಡಿದ. ಈ ತರ ಇಷ್ಟನ್ನೆಲ್ಲ ವಿಸ್ತಾರವಾಗಿ ಅವನು ಬೋಧನೆ ಮಾಡಿದ. ಮುಂದೆ ಎಲ್ಲ ಯೋಗ್ಯನಾದ ಭಕ್ತನಾದ ಜೀವ ಆಗಿದ್ರೆ ತತ್ವಜ್ಞಾನ ಪಡಿತಾನೆ, ಭಗವಂತನನ್ನ ತಲುಪ್ತಾನೆ. ಅದಿಲ್ಲದೆ ಹೋದ್ರೆ ಅವನಿಗೆ ಮೂರ್ಖನೇ ಆಗಿದ್ರೆ ಅವನಿಗೆ ಯಾರೆಷ್ಟು ಶಾಸ್ತ್ರ ಬೋಧನೆ ಮಾಡಿದ್ರು, ತತ್ಕಾಲದಲ್ಲಿ ಎಷ್ಟು ಪಶ್ಚಾತ್ತಾಪ ಆದರೂ ಮುಂದೆ ಅದರಿಂದ ಅವನಿಗೆ ಏನು ಲಾಭ ಆಗೋದಿಲ್ಲ. ಮುಂದೆ ದುರ್ಗತಿಗೆ ಹೋಗ್ತಾನೆ ಅಂಥವನೊಬ್ಬ. ಪುಣ್ಯವಂತನಾಗಿದ್ರೆ ಸದ್ಗತಿಗೆ ಹೋಗ್ತಾನೆ. ಇದೆಲ್ಲ ಆ 33 ಮೊದಲಾದ ಅಧ್ಯಾಯಗಳಲ್ಲಿ ಬರೋದು. ಜಗತ್ತಿನಿಂದ ದೂರ ಇರಬೇಕು. ಭಗವಂತನೊಬ್ಬನೇ ನಮಗೆ ರಕ್ಷಕ ಅನ್ನುವಂಥ ಎಚ್ಚರವನ್ನ ಯಾವತ್ತೂ ಇಟ್ಕೊಳ್ಬೇಕು. ಇಷ್ಟನ್ನೆಲ್ಲ ಆ ಕಪಿಲ ತನ್ನ ತಾಯಿಗೆ ವರ್ಣನೆ ಮಾಡಿದೆ. ಕೊನೆಗೆ ಹೇಳಿದೆ, ಇದಂ ಶೃಣುಯಾದಂಬ ಶ್ರದ್ಧೆಯ ಪುರುಷ ಸಕೃತ ಯೋವಾ ಅಭಿಧತ್ತೆ ಮಚ್ಚಿತ್ತ ಸಹ್ಯೇತಿ ಪದವೀಂ ಮಮ. ನಾನು ಹೇಳಿದ ಶಾಸ್ತ್ರ ಇದೆ, ಇದನ್ನು ಹೇಳಬೇಕು, ಕೇಳಬೇಕು. 33ನೇ ಅಧ್ಯಾಯ. ಮುಂದೆ 34ನೇ ಅಧ್ಯಾಯದಲ್ಲಿ ಉಪದೇಶ ಎಲ್ಲ ಅವಳು ಕೇಳಿದ್ದು. ಅವನಿಗೆ ನಮಸ್ಕಾರ ಮಾಡಿದ್ರು, ಮಗನಿಗೆ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿ ನೀನು ಹೇಳಿದ ಮಾರ್ಗವನ್ನು ನಾನು ಅನುಸರಿಸ್ತೇನೆ ಅಂತ ಹೇಳಿದ್ರು. ತೀವ್ರವಾದ ವ್ರತ ಉಪವಾಸ ಇತ್ಯಾದಿಗಳನ್ನು ಮಾಡಿ ಅವಳು ಕೊನೆಗೆ ಭಗವಂತನ ಸಾನ್ನಿಧ್ಯವನ್ನು ಪಡೆದಳು. ಅವನು ಈಶಾನ್ಯ ದಿಕ್ಕಿಗೆ ಹೋದ. ಇದು ಈಶಾನ್ಯ ದಿಕ್ಕು. ಈ ಕಡೆ ಈಶಾನ್ಯ ದಿಕ್ಕಿಗೆ ಹೋಗಿ ಒಂದ್ ಕಡೆ ತಪಸ್ಸು ಮಾಡಲಿಕ್ಕೆ ತೊಡಗಿದೆ. ಒಂದು ಯಾರನ್ನ ಕುರಿತು ತಪಸ್ಸು ಮಾಡಬೇಕು, ಯಾತಕ್ಕಾಗಿ ಮಾಡಬೇಕು? ತನ್ನನ್ನು ಕುರಿತು ತಾನೇ ತಪಸ್ಸು ಮಾಡ್ತಾನೆ. ಅವನನ್ನ ನೋಡಿ ಜನ ಹೀಗೆ ಬದುಕಬೇಕು ಅಂತ ಒಂದು ಮಾದರಿಯನ್ನು ಸ್ವೀಕಾರ ಮಾಡಬೇಕಷ್ಟೆ. ಅದಕ್ಕಾಗಿ ಕಪಿಲ ಋಷಿ ಅದನ್ನು ಮಾಡ್ತಿದ್ದಾನೆ. ಅಲ್ಲಿಗೆ ತೃತೀಯ ಸ್ಕಂಧದಲ್ಲಿ 34ನೇ ಅಧ್ಯಾಯ ಸಮಾಪ್ತ ಆಗಿದೆ. ಹಾಗೆ 3ನೇ ಸ್ಕಂಧವು ಕೂಡ ಸಮಾಪ್ತ ಆಗಿದೆ. ಈ 3ನೇ ಸ್ಕಂಧ ಶ್ರವಣ ಮಾಡಿದ್ರಿಂದ ಏನು ಫಲ, ಅದು ಪದ್ಮ ಪುರಾಣದಲ್ಲಿ ಏನು ಬಂದಿದೆ ಅಂತ ಅನ್ನೋದನ್ನ ಒಂದಿಷ್ಟು ನಾವು ನೋಡ್ಬೇಕು. ಇವತ್ತು ಅನೇಕ ಬಾರಿ ಸ್ನೇಹಿತರಿಗೆ ದ್ರೋಹ ಮಾಡಿರ್ತೇವೆ, ಪರಸ್ತ್ರೀ ಸಂಘ ಮಾಡಿರ್ತೇವೆ. ಇವತ್ತಂತೂ ಕಲಿಯುಗದಲ್ಲಿ ದೈಹಿಕವಾಗಿ ನಾವು ಮಾಡಿಲ್ಲದೆ ಇರ್ಬೋದು, ಮಾನಸಿಕವಾದ ವಿಚಾರಕ್ಕೆ ಪ್ರಾಯ ಎಲ್ಲರೂ ಬಲಿಯಾಗಿರ್ತೇವೆ. ಅಂತಂದ್ರೆ ಮಾಡೇ ಇರ್ತೇವೆ. ಚಂಪಾವತಿ ಅಂತ ಒಂದು ನಗರ, ಅಲ್ಲಿ ಒಬ್ಬ ರಾಜ, ಅಲ್ಲಿ ಒಬ್ಬ ವ್ಯಾಪಾರಿ ಆ ರಾಜನ ಹತ್ರ ಬಂದ. ಅವರಿಬ್ಬರಿಗೂ ಸ್ನೇಹ ಆಯಿತು. ಆ ವ್ಯಾಪಾರಿ ಒಳ್ಳೆ ಗಾಯಕ ಆಗಿದ್ದ. ಒಂದ್ಸರಿ ಏನಾಯ್ತು, ಆ ರಾಜ ಮಂಚದ ಮೇಲೆ ಮಲ್ಕೊಂಡಿದ್ದ, ಇವನು ಅಲ್ಲೇ ಪಕ್ಕದಲ್ಲಿ ಕೂತಿದ್ದ. ದುರ್ಬುದ್ಧಿ ಈ ವ್ಯಾಪಾರಿ. ಒಂದ್ಸರಿ ರಾಜನನ್ನೇ ಕೊಂದು ಬಿಟ್ಟ. ಕೊಂದು ಜೋರಾಗಿ ಅಳ್ಳಿಗೆ ತೊಡಗಿದ. ಮಂತ್ರಿಗಳೆಲ್ಲ ಬಂದ್ರು, ಏನಾಯ್ತು ಅಂತ ಕೇಳಿದ್ರು. ಇವರಿಬ್ರು ಭಾರಿ ಆಪ್ತರಾದಲ್ಲಿ ಇವರಿಬ್ಬರನ್ನ ಬಿಟ್ಟು ಅವ್ರು ದೂರ ಹೋಗಿದ್ರು. ಇವನು ರಾಜ ಹೀಗೆ ಸತ್ತು ಕೂಡಲೇ ಅವ್ನು ಹೇಳಿದ, ಏನೋ ರೋಗ ಬಂದಿತ್ತು, ಸತ್ತೋಗ್ಬಿಟ್ರು ಅಂತ. ಈ ವ್ಯಾಪಾರಿ ಎಲ್ಲರಿಗೂ ಸುಳ್ಳು ಹೇಳಿದ. ಇವರಿಬ್ರು ಬಹಳ ಬೇಕಾದವರು, ಇನ್ನು ಯಾರನ್ನ ರಾಜನಾಗಿ ಮಾಡ್ಬೇಕು ಅಂದ್ರೆ ಮಕ್ಕಳು ಇರಲಿಲ್ಲ ಅಂತ ಕಾಣಿಸ್ತದೆ. ಈ ವ್ಯಾಪಾರಿಯನ್ನೇ ರಾಜನ ಪದವಿ ಕೂಡಿಸಿದ್ರು. ಅವನೇನ್ ಮಾಡಿದ, ಆ ರಾಜ ಇದ್ನಲ್ಲ, ಆ ರಾಜನ ಹೆಂಡತಿಯಲ್ಲೇ ಸಂಘ ಮಾಡಿದ. ರಾಜನ ಹೆಂಡತಿ ಅವಳು ಸಂಘ ಮಾಡಿಬಿಟ್ಟ. ಪಾಪ ಬಂತು. ಮುಂದೆ ಒಂದು ಬಾರಿ ಎಲ್ಲೋ ಯಾವುದೋ ಮನೇಲಿ ಒಂದು ಕೋಣವಾಗಿ ಹುಟ್ಟಿದ. ಕೋಣವಾಗಿ ಹುಟ್ಟಿದ. ಅಲ್ಲಿ ಮುಂದೊಂದು ಬಾರಿ ಕಾಡಿಗೆ ಹೋದ. ಅಲ್ಲೊಂದು 10 ದಿವಸ ಇರಬೇಕಾಯ್ತು. ಅಲ್ಲಿ ವಿಶ್ವಾಮಿತ್ರ ಅಂತ ಒಬ್ಬ ಮುನಿ ಭಾಗವತದ 3ನೇ ಸ್ಕಂದದ ಪ್ರವಚನ ಹೇಳ್ತಿದ್ದ. ಅದರ ಪ್ರವಚನ ಎಲ್ಲ ಕೇಳಿದ. ಅದರ ಪ್ರಭಾವದಿಂದ ಆ ಕೋಣದ ದೇಹವನ್ನು ಬಿಟ್ಟು ಸದ್ಗತಿಯನ್ನು ಪಡೆದ. ಇದು 3ನೇ ಸ್ಕಂದದಲ್ಲಿ
ಮೂರನೇ ಸ್ಕಂದದಲ್ಲಿ ಬಂದಿರುವಂತಹ ವಿಚಾರ ಮತ್ತು ಅದನ್ನು ಶ್ರವಣ ಮಾಡಿದ್ರಿಂದ ಏನು ಫಲ ಆಗ್ತದೆ ಅಂತ ಅನ್ನೋದರ ವಿಚಾರ ಅದನ್ನು ಇವತ್ತು ಕೇಳಿದ್ದೀವಿ. ಅಲ್ಲಿಗೆ ಇವತ್ತಿನ ವಿಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆದು ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರೊಳಿಂದ ಹೃಷಿಕೇಶನೆ ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವ ದೋಷ ರಾಶಿ ನಾಶ ಮಾಡು ಶೇಷಕೇಶವ ಶ್ರೀಕೃಷ್ಣಾರ್ಪಣ.